4ನೇ ಪಾರ್ಟು, 44ನೇ ಸಂಚಿಕೆ. ಇಬ್ಬರು ಗೆಳೆಯರನ್ನು ಮೇಲೆ ನೋಡಿದ್ದನ್ನೆಲ್ಲ ದಿಗಿಲಿಂದ ನೋಡ್ತಾ ಇದ್ದರು. ಕುದುರೆ ಮೇಲಿಂದ ಹಾರಿದರು. ನೀರಿನ ಕೆರೆಯಿಂದನೇ ಬಂದರು. ಇಷ್ಟರಲ್ಲಿ ಚಿರತೆ ನೀರಿನಲ್ಲಿ ಸ್ವಲ್ಪ ದೂರ ಹೋಗ್ಬಿಡ್ತು. ಅದು ತೇಲಿದ ಇರುವುದನ್ನು ನೋಡಿದರೆ ಅದು ಒಂದೇ ಸತಿ ಪ್ರಾಣನನ್ನು ಬಿಟ್ಟುಬಿಟ್ಟಿದೆ ಅಂತ ಅನಿಸಿತ್ತು. ಹೆಣ್ಮಕ್ಳಿಬ್ಬರೂ ಹುಲಿಯಿಂದ ಎಷ್ಟೊಂದು ಗಾಯ ಆಗಿಬಿಟ್ಟಿದ್ದಾರೆ ಅನ್ನೋದನ್ನು ಏನೂ ಗೊತ್ತಾಗಲಿಲ್ಲ. ಇಬ್ಬರೂ ನೀರಲ್ಲಿ ಹಾರಿ ಹೆಣ್ಣುಮಕ್ಕಳನ್ನ ನೋಡಿ ಹೋದರು. ಮೊದಲು ವಂದಿತೇವನ್ ಮಣಿಮೇಗಲೆಯ ಹತ್ರ ಹೋದ. ಯಾಕೆಂದರೆ ನಂದಿನಿಯನ್ನು ಹತ್ರ ಬರೋಕ್ಕೆ ಅವನಿಗೆ ಭಯವಾಗಿತ್ತು. ಮಣಿಮೇಗಲಿಗೆ ಗಾಯ ಏನು ಬಂದಿಲ್ಲ. ಹುಲಿ ಬಿದ್ದಿದ್ದ ಜೋರಲ್ಲಿ ಅವಳನ್ನು ನೀರಲ್ಲಿ ಬಿದ್ದು ಮುಳುಗಿದಿಂದ ಸ್ವಲ್ಪ ಉಸಿರು ಕಟ್ಟಿಕೊಂಡಿದ್ದೆ ಬಿಟ್ಟರೆ ಬೇರೆ ಏನೋ ಅವಳಿಗೆ ಆಗಲಿಲ್ಲ. ವಂದಿತೇವನ್ ತನ್ನ ಹತ್ರ ಬರೋದನ್ನು ನೋಡಿದನು. ಅವಳು ತುಂಬ ಆನಂದದಿಂದ ಕಣ್ಣುಗಳನ್ನ ಟೈಟಾಗಿ ಮುಚ್ಕೊಂಡ್ಳು. ಕರಿಗಾಲರು ವಂದಿತೇವನ್ನ ಕೈಯನ್ನು ಹಿಡಿದು ನಿಲ್ಲಿಸಿ ನಂದಿನಿ ಕಡೆ ತಿರುಗಿಸಿ ಕಳಿಸ್ಬಿಟ್ಟು ತನ್ನನ್ನು ನೋಡಿ ಬರೋದನ್ನು ಅವಳಿಗೆ ಗೊತ್ತಾಗಲಿಲ್ಲ. 2 ಕೈಗಳಿಂದ ಕರಿಗಾಲರು ಅವಳನ್ನ ಎತ್ತಿ ತಬ್ಕೊಂಡು ಮೆಟ್ಲ ಹತ್ರ ಬಂದು ಹತ್ತಿ ಮೇಲೆ ಹೋಗಿ ಸೇರಿ ನೆಲದಲ್ಲಿ ಮೆತ್ತಿಗೆ ಅವಳನ್ನ ಇಡೋ ತನಕ ಅವಳು ಕಣ್ಬಿಟ್ಟು ನೋಡಿಲ್ಲ. ಮೂಗಿನಲ್ಲಿ ಶ್ವಾಸ ಬರ್ತಾ ಇದೆಯಾ ಅಂತ ಹೇಳಿ ಕರಿಗಾಲರು ಬೆರಳಿನಿಟ್ಟು ನೋಡಿದಾಗಲೇ ಕಣ್ಣುಗಳನ್ನು ಮೆತ್ತಗೆ ತೆಗೆಯುವಾಗಲೇ ವಂದಿತೇವನ ಹತ್ರ ತನ್ನ ಪ್ರೀತಿಯನ್ನು ತಿಳಿಸ್ಬೇಕು ಅಂತ ಹೇಳಿ ಪ್ರೀತಿಯಿಂದನೂ ಆಸೆಯಿಂದನೂ ತುಂಬಿದ ಕಣ್ಣುಗಳಿಂದ ನೋಡಿದ್ಲು. ಅವಳ ಕಣ್ಣಿಗೆ ಮುಂದೆ ಗೊತ್ತಾದವರು ಯುವರಾಜ ಕರಿಗಾಲ ಅಂತ ಗೊತ್ತಿದ್ದ ಮೇಲೆ ಜಂಪ್ ಮಾಡಿ ಎದ್ದು ಆ ಕಡೆ ಜರುಗಿಕೊಂಡ್ಳು. ಅವಳ ಮುಖದಲ್ಲಿ ಆ ಸಮಯ ತೋಚಿದ ಏಮಾರಿ ಹೋದನ್ನು ನೋಡಿ ಕರಿಗಾಲರು ಗಲೀರಂತ ನಗಿದ್ರು. ಮಣಿಮೇಗಲೆ, ಇದೇನು ಜಂಪ್ ಮಾಡಿ ಹಿಂಗೆ ಹೇಳ್ತೀಯ? ನನ್ನನ್ನು ನೋಡಿದ್ರೆ ಅಷ್ಟೊಂದು ಅಸಹ್ಯ ಯಾಕೆ? ಅಯ್ಯ, ಬೇರೆ ಮನುಷ್ಯರು ಕೈ ಬಿದ್ದಿದ್ರೆ ಹೆಣ್ಣುಮಕ್ಳಿಗೂ ನಾಚಿಕೆ ಇರಲ್ವಾ ಅಂತ ಹೇಳಿದ್ಲು ಮಣಿಮೇಗಲೆ. ಎಣ್ಣೆ, ನನ್ನನ್ನೇ ಬೇರೆ ಮನುಷ್ಯನಾಕ್ಬಿಟ್ಟಿಯಾ? ನನಗೂ ನಿನಗೂ ಮದುವೆ ಮಾಡಿ ಇಡಬೇಕು ಅಂತ ಹೇಳಿ ಎಲ್ಲ ಪ್ರಯತ್ನ ಮಾಡ್ತಾ ಇದೆಯಲ್ಲ ಸ್ವಾಮಿ. ಆ ಪ್ರಯತ್ನ ಫಲಿತ ಆದಮೇಲೆ ತಾನೇ ಸ್ವಂತವಾಗಿ ಆಗತ್ತೆ. ಅಷ್ಟು ತನಕ ನಾವು ಬೇರೆ ಮನುಷ್ಯರು ತಾನೆ ಅಂತ ಹೇಳಿದ್ಲು ಮಣಿಮೇಗಲೆ. ಆದರೆ ಅದು ನಿನಗೆ ಇಷ್ಟವಾ ಅನ್ನೋದನ್ನು ನೀನು ಹೇಳ್ಬೋದಲ್ವಾ? ಕಡಂಬೂರು ಯುವರಾಣಿ ಸ್ವಲ್ಪ ಯೋಚನೆ ಮಾಡಿಬಿಟ್ಟು, ಅಯ್ಯ, ನೀವು ಸೋಳ ಕುಲದಲ್ಲಿ ಬಂದಿದ್ದವರು, ಎಲ್ಲ ಗೊತ್ತಿರುವ ಬುದ್ಧಿವಂತರು. ಆದರೂ ಚಿಕ್ಕ ಹೆಣ್ಣಾಗಿದ್ದರೆ ನನ್ನ ಹತ್ರ ಬಂದು ಈ ಥರ ಮಾತಾಡ್ಬೋದಾ? ನನ್ನ ತಂದೆ ಹತ್ರ ಅಲ್ವಾ ಕೇಳಬೇಕು ಅಂತಂದ್ಲು. ಹೆಣ್ಣೆ, ನಿನ್ನ ತಂದೆ ಸಮ್ಮತಿಸಿದ್ರೆ ನೀನು ಸಮ್ಮತಿ ಕೊಡ್ತೀಯಾ? ನನ್ನ ತಂದೆ ಸಮ್ಮತಿಸಿದ ಮೇಲೆ ಅವ್ರು ಕೇಳಿದರೆ ಹೇಳ್ತೀನಿ. ನಿಮ್ಮ ಹತ್ರ ಇದ್ರ ಬಗ್ಗೆ ಮಾತಾಡೋಕ್ಕೇ ನನಗೆ ನಾಚಿಕೆ ಆಗ್ತಾಯಿದೆ. ಹುಲಿ ನನ್ನನ್ನು ಕೊಲ್ಲದೇ ಇದ್ರೂ ನಾನು ನೀರಲ್ಲಿ ಮುಳುಗಿ ಹೋಗದೆ ಇರೋನು ನನ್ನನ್ನು ಕಾಪಾಡಿದ್ದೀರಾ. ಅದಕ್ಕೆ ನಿಮ್ಮ ಹತ್ರ ನನಗೆ ಬಂದಿದ್ದ ವಿಶ್ವಾಸದಿಂದಾನೆ ಇಷ್ಟೊತ್ತೂ ತಾಳ್ಮೆಯಿಂದ ನಾನು ಮಾತಾಡ್ತಾ ಇದ್ದೀನಿ. ಕರಿಗಾಲರು ನಗ್ದುಬಿಟ್ಟು, ಮಣಿಮೇಗಲೆ, ನೀನು ತುಂಬ ಬುದ್ಧಿವಂತಳು, ತುಂಬ ಗಟ್ಟಿಯಾದವಳು, ಆದ್ರೂ ಏಮಾರಿ ಹೋದೆ, ಅದರಿಂದ ನನ್ನನ್ನು ಏಮಾರ್ಸಕ್ಕೆ ನೋಡಬೇಡ ಅಂತಂದರು. ಅಯ್ಯ, ಇದೇನು ಮಾತು? ನಿಮ್ಮನ್ನು ಈ ಅರಿಯದೇ ಇರೋ ಹುಡುಗಿ ಏಮಾರಿಸೋದು ಯಾತಕ್ಕೋಸ್ಕರ? ಯಾವ ವಿಧದಿಂದ ಅಂತ ಕೇಳಿದ್ಲು. ಸುಮ್ಮನೆ ಯಾಕೆ ಸುತ್ತಿ ಬಳಸಿ ಮಾತಾಡ್ತೀಯ? ನನಗೆ ಬದಲಾಗಿ ವಂದಿತೇವನ್ ನಿನ್ನನ್ನು ಎತ್ಕೊಂಡು ಬಂದು ಕರೆ ಸರಿಸಿದ್ರೆ ಇಷ್ಟು ಕಠೋರವಾಗಿ ಮಾತಾಡ್ತೀಯ? ವಂದಿತೇವನ್ ಅಂತ ಅಂದ್ಕೊಂಡು ತಾನೇ ನೀನು ಕಣ್ಣನ್ನು ಮುಚ್ಕೊಂಡೆ. ಅದೇ ಯೋಚನೆಯಿಂದ ತಾನೇ ನನ್ನ ಕಣ್ಣು ತೆಗೆದೂ ನೋಡಲಿಲ್ಲ. ಪಾಪ, ಏಮಾರಿ ಹೋಗ್ಬಿಟ್ಯಾ ಅಂತ ಅಂದರು ಕರಿಗಾಲರು. ಮಣಿಮೇಗಲೆ ನಾಚಿಕೆಯಿಂದನೇ ಸ್ವಲ್ಪ ಭೀತಿನ್ಕೊಂಡ್ಳು. ಆಮೇಲೆ ಧೈರ್ಯ ಮಾಡಿಕೊಂಡು, ರಾಜ, ನಿಮಗೆ ತಾನೇ ನನ್ನ ಮನಸ್ಸು ಗೊತ್ತಿದೆ ಅಲ್ಲ. ಆಗಿರುವಾಗ ಈ ಹುಚ್ಚು ಹುಡುಗಿ ಹತ್ರ ನೀವು ಯಾತಕ್ಕೋಸ್ಕರ ಶೋಧನೆ ಮಾಡ್ತೀರಾ? ಮಣಿಮೇಗಲೆ, ನಿನ್ನ ಮನಸ್ಸು ನನಗೆ ಗೊತ್ತಿದೆ. ಅದು ಹಾಗೆಯೇ ಮನಸ್ಸನ್ನು ನನಗೆ ಗೊತ್ತಿದೆ. ನಿನ್ನ ಪರಿಶುದ್ಧವಾದ ಪ್ರೀತಿಗೆ ಅವನು ಪಾತ್ರ ಅಲ್ಲ ಅಂತ ಹೇಳಿಯೇ ಯೋಚನೆ ಮಾಡ್ತೀನಿ. ಅಲ್ಲಿ ನೋಡು, ಚಿಕ್ಕರಾಣಿ ನಂದಿನಿನೂ ವಂದ್ಯತೆಯನ್ನು ಸಲ್ಲಪ ಮಾಡೋದನ್ನು ನಂದಿನಿ ಮುಖದಲ್ಲಿ ಇರುವ ಕುತೂಹಲವನ್ನು ನೋಡು ಅಂತಂದರು. ಮಣಿಮೇಗಲೆ ಅವರು ತೋರಿಸಿದ್ದ ದಿಕ್ಕನ್ನು ನೋಡಿದ್ಲು. ಆ ಕ್ಷಣದಲ್ಲಿ ಅಸೂಯೆ ಅನ್ನುವ ವಿಷ ಅವಳ ಹಾಲಿನಂಥ ಮನಸ್ಸಿನಲ್ಲಿ ಬಂದುಬಿಡ್ತು. ಅದೇ ಸಮಯದಲ್ಲಿ ವಂದ್ಯತೆಯನ್ನು ನಂದಿನಿಯನ್ನು ಮಾತಾಡ್ಕೊಂಡಿದ್ದರು. ನಂದಿನಿನ ಹೆಗಲ ಮೇಲೆ ಒಂದರಲ್ಲಿ ಹುಲಿ ಉಗುರು ಬಿದ್ದು ರಕ್ತ ಸೋರ್ತಾ ಇತ್ತು. ಮಣಿಮೇಗಲೆ ಹಾಗೇನೆ ನಂದಿನಿನೂ ಕಣ್ಣು ಮುಚ್ಚಿಕೊಂಡಿಲ್ಲ. ವಂದ್ಯತೇವನ ಕೈಗಳಿಂದ ಬಿಡುವಿಸ್ಕೊಳ್ಳೋಕ್ಕೆ ಅವಸರನೂ ಪಟ್ಟಿಲ್ಲ. ವಂದ್ಯತೇವನು ತನ್ನ ಕೈನ ಸುಟ್ಕೊಂಡಿದ್ದಾನೆ. ಬೆಂಕಿಯನ್ನು ಕೆಳಗೆ ಹಾಕೋ ಥರ ಅವಸರವಾಗಿ ಚಿಕ್ಕರಾಣಿಯನ್ನು ಕರೆಯಲ್ಲಿ ಬಿಟ್ಟ. ನೀರಲ್ಲಿ ಮುಳುಗಿ ಇದ್ದಾಗನೂ ನಂದಿನಿ ಮೈ ನಿಜವಾಗಲೇ ಸುಡ್ತಾ ಇತ್ತು. ನಿನ್ನ ವಂದ್ಯತೇವನ ಮನಸ್ಸಿನಲ್ಲಿ ಗೊತ್ತಿಲ್ಲದೆ ಇರುವ ಭೀತಿ ಬಂದುಬಿಡ್ತು. ಅವನ ಮೈ ಒದರಿತು. ನಂದಿನಿ ಮೆತ್ತಗೆ ನಗೆಯಿಂದ, ಅಯ್ಯ, ಯಾತಕ್ಕೆ ಇಷ್ಟೊಂದು
ಬೇಜಾರು ಮಾಡ್ಕೋತಾ ಇದ್ದೀರಾ? ನನ್ನನ್ನು ಹುಲಿ ಅಂತ ನೆನೆಸ್ಕೊಂಬಿಟ್ರಾ? ಇಲ್ಲ ಹುಲಿಯನ್ನು ಕಾಪಾಡೋಕ್ಕೆ ಬಂದಿದ್ದಾಗೆ ತಪ್ಪಾಗೆ ಅಂದ್ಕೊಂಡು ನನ್ನನ್ನು ಕರೆ ಸೇರಿಸ್ಬಿಟ್ಟಕ್ಕೋಸ್ಕರ ಬೇಜಾರು ಮಾಡ್ಕೊತಾ ಇದ್ದೀರಾ ಅಂತ ಅಂದಳು. ಅಮ್ಮಣಿ, ಇಷ್ಟು ಕೊಟೂರವಾದ ಮಾತುಗಳನ್ನು ಹೇಳಬೇಡಿ. ನಿಮ್ಮನ್ನು ಮುಟ್ಟಿ ಎತ್ಕೊಂಬರೋ ಹಾಗೆ ಆಗಿದ್ದನ್ನು ನೆನೆಸ್ಕೊಂಡು ನನ್ನ ಮನಸ್ಸು ತುಂಬ ಗೊಂದಲ ಆಗಿದೆ. ಆಮೇಲೆ ಅಷ್ಟು ತಪ್ಪು ಇರುವ ಮನಸ್ಸಲ್ವಾ, ಅದರಿಂದ ಕನ್ಫ್ಯೂಸ್ ಆಗಿದೆ. ದೇವಿ, ನಾನು ಏನು ತಪ್ಪು ಮಾಡಿಲ್ವಾ? ತಂಜೆಕೋಟೆ ಒಳಗೆ ಪ್ರವೇಶ ಮಾಡೋದಕ್ಕೆ ನಾನು ಹೆಲ್ಪನ್ನು ಕೇಳಿದ್ದೀರಾ? ಉಂಗುರವನ್ನು ಈಸ್ಕೊಳ್ಳೋಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ಆಮೇಲೆ ನನ್ನ ಅಂತಃಪುರದಲ್ಲಿ ಕಳ್ಳತನವಾಗಿ ಪ್ರವೇಶ ಮಾಡಿದಾಗಲೂ ನಿಮಗೆ ಏನು ಕಡುಕು ಬರದೆ ಕಾಪಾಡಿದೆ. ಅದಕ್ಕೆ ಏನು ನೀವು ಪ್ರತ್ಯುಪಕಾರ ಮಾಡಿದ್ದೀರಾ? ನನಗೆ ಗೊತ್ತಿಲ್ಲದೆ ನನ್ನ ಹೇಳ್ಕೊಳ್ಳದೆ ಕಳ್ಳನ ಹಾಗೆ ತಪ್ಪಿ ಓಡಿ ಹೋದಿರಿ. ಪಳೆಯಾರ ಎಳೆಪ್ರಾಟಿಯನ್ನು ಮೀಟ್ ಮಾಡಿದ ಮೇಲೆ ನನ್ನ ಹತ್ರ ತಿರುಗಿ ಬರುವುದಾಗ ಹೇಳಿದಿರಿ. ಆ ಮಾತನ್ನು ನೀವು ನೆರವೇರಿಸಿಲ್ಲ. ಇದನ್ನೆಲ್ಲ ತಪ್ಪಲ್ವಾ? ಈ ತಪ್ಪುಗಳನ್ನೆಲ್ಲ ಒಪ್ಕೊಳ್ತೀನಿ. ಆದರೆ ಒಂದೊಂದಕ್ಕೂ ಒಂದು ಕಾರಣ ಇದೆ. ನಾನು ಬೇರೆಯವ್ರ ಹತ್ರ ಚಯೋಗ ಮಾಡೋನು, ಆದಿತ್ಯ ಕರಿಗಾಲರನ್ನ ಕಟ್ಟಳೆಗೆ ಕಟ್ಟುಪಟ್ಟವನು. ಅದರಿಂದಾನೇ ಅದನ್ನೇ ನೀವು ಅಂದ್ಕೊಂಡ್ರೆ ನನ್ನ ಮೇಲೆ ತಪ್ಪು ಹೇಳಲ್ಲ. ಹೌದು, ಹುಲಿನ ಬಾಯಿಂದ ಒಂದು ಹೆಣ್ಣನ್ನು ಕಾಪಾಡಬೇಕು ಅಂದರೆ ಕೂಡ ಕರಿಗಾಲನ್ನ ಕಟ್ಟಳೆ ನಿಮಗೆ ಬೇಕು. ನೀರಿಂದ ಮುಳುಗಿ ಹೋಗುವ ಹೆಣ್ಣನ್ನು ಕರೆ ಸೇರಿಸೋದಕ್ಕೂ ಅವರ ಅನುಮತಿ ನಿಮಗೆ ಬೇಕು. ನಾನು ನೋಡ್ತಾನೇ ಇದ್ದೀನಿ. ಅಡಾಡ, ಮಣಿಮೇಖಲೆಯನ್ನು ಕಾಪಾಡೋದರಲ್ಲಿ ಯುವರಾಜರು ಎಷ್ಟೊಂದು ಅವಸರ ತೋರಿಸಿದ್ರು. ನಾನು ನೀರಲ್ಲಿ ಮುಳುಗಿ ಸತ್ತೋಗಿದ್ದರೂ ಕೂಡ ಸಂತೋಷಪಟ್ಟಿರ್ತಾರೆ. ಅವರ ಮನಸ್ಸನ್ನು ಗೊತ್ತಾಗದೆ ನೀವು ನನ್ನನ್ನು ಕರೆ ಸೇರಿಸ್ಬಿಟ್ರಿ. ಅಮ್ಮಣಿ, ಆ ಥರ ಹೇಳಬೇಡಿ. ನಿಮ್ಮ ಪತ್ರ ನೋಡಿದ್ದಿಂದನೇ ಕರಿಗಾಲರು ಕಾಂಚಿಯಿಂದ ಬಂದರು. ಆದರೆ ಕಾಂಚಿಯಿಂದ ಬಂದರು. ಆದರೆ ಅವರು ಇಲ್ಲಿ ಬರದೆ ತಡೆ ಮಾಡೋದಕ್ಕೋಸ್ಕರ ನೀವು ಅವಸರವಾಗಿ ಓಡಿ ಬಂದಿದ್ದೀರ. ಇಳೆಪ್ರಾಟಿನ ಸುದ್ದಿಯಿಂದ ಬಂದಿದ್ದೀರ. ಆದರೆ ನಿಮ್ಮ ನೀವು ಟ್ರೈ ಮಾಡಿದ್ದು ಫಲಿತ ಆಗಿಲ್ಲ. ನನ್ನ ಕಾರ್ಯದಲ್ಲಿ ನೀವು ತಲೆ ಹಾಕೋದಕ್ಕೆ ಮಾಡಿದ ಎಲ್ಲ ಕೆಲಸವನ್ನು ಈ ಥರನೇ ಸೋತೋಗ್ಬಿಡುತ್ತೆ ಅಂತ ಅಂದ. ನಂದಿನಿಯನ್ನು ಈ ಮಾತನ್ನು ವಂದಿತೇವರನ್ನ ಮನಸ್ಸನ್ನೇ ಗೊಂದಲವನ್ನೇ ಜಾಸ್ತಿಯಾಗಿ ಮಾಡಿತು. ಆ ಮಾತುಗಳನ್ನು ಒಳಗೆ ಇರುವ ಅರ್ಥವನ್ನು ನಂದಿನಿನ ಮುಖಭಾವದಿಂದ ಗೊತ್ತಿಸ್ಕೊಳ್ಳುವ ನೋಟದಿಂದ ಅವಳನ್ನ ಶಾರ್ಪಾಗಿ ನೋಡ್ದ. ಆದರೆ ನಂದಿನ ಮುಖ ಯಾವ ಚೇಂಜೂ ಇಲ್ಲದೆ ಹಾಗೇ ಇತ್ತು. ಯಾವಾಗಲೂ ಥರ ನಗೆ ಬರ್ತಾಯಿತ್ತು. ನಂದಿನಿ ಕಂಟಿನ್ಯೂ ಮಾಡಿಕೊಂಡು, ನಿಮ್ಮ ತಪ್ಪನ್ನು ನಿಮ್ಮ ಮುಖನೇ ಒಪ್ಕೊಳ್ತಾ ಇದೆ. ಅಮಾವಾಸ್ಯೆ ರಾತ್ರಿ ಪಳಿಪಡೆಗೆ ಹತ್ರ ನೀವು ನನ್ನ ವಶ ಸಿಕ್ಕಿದ್ದೀರಿ. ಆದರೆ ನನ್ನ ಆಳುಗಳ ಹತ್ರ ಒಂದು ಸಿಗ್ನಲ್ ಮಾಡಿದರೆ ಸಾಕು, ನಿಮ್ಮನ್ನು ಕೊಂದಿರ್ತಾರೆ. ಆವಾಗಲೂ ನಿಮ್ಮ ಉಸಿರನ್ನು ಕಾಪಾಡಿ ಕಳಿಸಿದ್ದೀನಿ. ಅದಕ್ಕೆ ಕೂಡ ನಿಮಗೆ ವಿಶ್ವಾಸ ಇಲ್ಲ. ನಿಮ್ಮ ಹಾಗೆ ಒಂದು ವಿಶ್ವಾಸ ಕೆಟ್ಟ ಮನುಷ್ಯರನ್ನು ಈ ಲೋಕದಲ್ಲಿ ನಾನು ನೋಡೇ ಇಲ್ಲ ಅಂತ ಅಂದಳು. ದೇವಿ, ನನ್ನ ಮನಸ್ಸಿನಲ್ಲೂ ನಿಮ್ಮ ಇದರಲ್ಲಿ ಮೇಲೆ ಪರಿಪೂರ್ಣವಾಗಿ ವಿಶ್ವಾಸ ಇದೆ, ಸತ್ಯವಾಗಿ ಹೇಳ್ತೀನಿ. ಆದರೆ ಈ ಊರಿಗೆ ನಾವು ಬಂದು ಇಷ್ಟು ದಿನ ಆಗಿನೂ ನಿಮ್ಮ ವಿಶ್ವಾಸವನ್ನು ತಿಳಿಸೋಕ್ಕೆ ನೀವು ಒಂದನ್ನು ಟ್ರೈ ಮಾಡಿಲ್ವಲ್ಲ. ನಿಮ್ಮ ಮಾತನ್ನು ನಾನು ಹೇಗೆ ನಂಬೋದು? ನಿಮ್ಮನ್ನು ಬೇರೆಯಾಗಿ ನೋಡುವಾಗ ಹೇಳ್ಕೊಳ್ಳೋಣ ಅಂತ ಸುಮ್ಮನೆ ಇದೆ. ಅದಕ್ಕೆ ಅದು ಸಂದರ್ಭ ನನಗೆ ಸಿಗಲಿಲ್ಲ. ಸಂದರ್ಭನ ಏರ್ಪಾಡು ಮಾಡ್ಕೊಳ್ಳೋದ್ರಿ ನೀವು ಏನೂ ಟ್ರೈ ಮಾಡಿಲ್ಲ. ಮುಖದ ನೋಟದಿಂದ ಕಣ್ಣು ಇಂದ ಒಂದು ಸಿಗ್ನಲ್ ಕೊಟ್ಟಿದ್ರೆ ಯಾಕೆ ಇಷ್ಟು ದಿನವಾಗಿ ನನ್ನ ಕಡೆ ನೀವು ಒಂದು ಸತಿ ನಾಡಿ ತಿರುಗಿ ಕೂಡ ನೋಡಲಿಲ್ಲ? ದೇವಿ, ನೀವು ಸೋಳನಾಡಿನ ಧನಾಧಿಕಾರಿ ದೊಡ್ಡಪಳಿವಟೇರನ ಧರ್ಮಪತ್ನಿ. ಅದಾದರೆ ಮುದುಕನನ್ನು ಮದುವೆ ಮಾಡಿಕೊಂಡವಳು ಅಂತ ಹೇಳಿ ನನ್ನನ್ನು ಪರಿಹಾಸ ಮಾಡ್ತೀರಾ ಇಲ್ವಾ ಅಂತ ಹೇಳಿ. ಅಯ್ಯೋ, ನಿಮ್ಮನ್ನು ನಾನು ಪರಿಗಣಿಸಿದ್ರೆ ಕೆಟ್ಟ ನರಕಕ್ಕೆ ಹೋಗ್ತೀನಿ. ಬೇಡ ಬೇಡ, ಯಾವುದು ಹೇಗಿದ್ರೂ ಸರಿ. ಪಳಿವೇಟೇರಿಯರನ್ನ ಧರ್ಮಪತ್ನಿ ಅಂತ ಹೇಳಿ ನನ್ನನ್ನು ಹೇಳಬೇಡಿ. ನಾನು ಅವರ ಹೆಂಡ್ತಿನೇ ಅಲ್ಲ. ಅಯ್ಯೋ, ಇದೇನು ಹೇಳ್ತಾ ಇದ್ದೀರಾ? ನಿಮ್ಮನ್ನು ನಿಜವನ್ನೇ ಹೇಳ್ತಾ ಇದ್ದೀನಿ. ಬಲವಂತವಾಗಿ ಒಂದು ಹೆಣ್ಣನ್ನು ಹಿಡ್ಕೊಂಡು ಬಂದು ಇಟ್ಕೊಂಡಿದ್ದರೆ ಅವಳು ಹೆಂಡತಿ ಆಗ್ಬಿಡ್ತಾಳ? ದೇವಿ, ನೀವು ಹಳೆಯ ತಮಿಳುನಾಡಿನ ಹೆಣ್ಣುಕುಲದಲ್ಲಿ ಬಂದವರು. ಹೆಣ್ಣುಕುಲದಲ್ಲಿ ಧರ್ಮಕ್ಕೆ ಮಾರಾಗಿ ಯಾರೂ ಏನೂ ಮಾಡಲ್ಲ. ಹೆಣ್ಣುಕುಲದಲ್ಲಿ ಧರ್ಮವನ್ನು ನನಗೆ ಗೊತ್ತಿತಾನೇ ಇದೆ. ಹಳೆಯ ತಮಿಳುನಾಡಿನ ಹೆಣ್ಣುಮಕ್ಕಳು ಮನಸ್ಸಿನಲ್ಲಿ ಯಾರನ್ನ
ಪ್ರೀತಿಸಿದ್ದಾರೋ ಅವರನ್ನೇ ಗಂಡನಾಗಿ ವರಿಸ್ಕೊಂಡ್ರು. ಬಲವಂತ ಮದುವೆಗೆ ಅವರು ಕಟ್ಟುಪಡೋದಿಲ್ಲ. ಆದರೆ ನೀವು ಬರೋದು ನನ್ನ ಮನಸ್ಸಿಗೆ ಗೊತ್ತು. ಪಳವೇಟೆಯರನ್ನ ಬಲವಂತ ಮದುವೆಗೆ ನಾನು ಹೇಗೆ ಒಪ್ಕೊಂಡೆ ಅಂತ ಕೇಳ್ತಾ ಇದ್ದೀರ. ಒಂದು ಮುಖ್ಯವಾದ ಯೋಚನೆಯಿಂದ ನಾನು ಅದಕ್ಕೆ ಸರಿ ಅಂತ ಹೇಳಿದೆ. ಹಳೆಯ ತಮಿಳುನಾಡಿನ ಹೆಣ್ಣು ಮಕ್ಕಳಿಗೆ ಇನ್ನೊಂದು ಒಳ್ಳೆಯ ಇದನ್ನು ಉಂಟು. ಅವರುಗಳಿಗೆ ಆಗಿದ್ದ ಅನ್ಯಾಯಕ್ಕೆ ಸೇಡಿಗೆ ತೀರಿಸ್ಕೊಳ್ತಾರೆ. ಅಯ್ಯ, ನೀನು ನನ್ನನ್ನು ನನ್ನ ಪ್ರೀತಿ ನೆರವೇರೋದಕ್ಕೆ ಹೆಲ್ಪ್ ಮಾಡಿಲ್ಲ, ನನ್ನ ವಿರೋಧಿಗಳ ಮೇಲೆ ಸೇಡು ತಗೊಳ್ಳೋಕ್ಕೋಸ್ಕರ ಇಲ್ಲಿ ಬಂದು ಹೆಲ್ಪ್ ಮಾಡ್ತೀರಾ ಅಂತ. ಕಡೆಯಾಗಿ ನಂದಿನಿ ಹೇಳಿದ್ದ ಮಾತು ಏಕಕಾಲದಲ್ಲಿ ವಂದಿತೇವನ ಮನಸ್ಸನ್ನ ವಜ್ರಾಯುಧವಾಗಿ ಕಟ್ ಮಾಡೋ ಥರ ತಲೆಯಲ್ಲಿ ಒಂದು ದೊಡ್ಡ ಪಿಡುಗು ಬಿದ್ದ ಹಾಗೇನು ಅವನ ಮನಸ್ಸನ್ನೇ ಒದ್ದಾಡೋ ಹಾಗೆ ಮಾಡಿತ್ತು. ದೇವಿ ಇದೇನು ಪ್ರೀತಿ ಆದರೂ ಸೇಡಾದರೂ ನನಗೆ ನಿಮ್ಮ ಪ್ರೀತಿಗೂ ನನಗೂ ಏನು ಸಂಬಂಧ? ಪ್ರೀತಿಗೂ ಸೇಡು ತೀರಿಸ್ಕೊಳ್ಳೋಕ್ಕೂ ಏನು ಸಂಬಂಧ ಇದೆ. ಆದರೆ ಅದನ್ನ ಬಗ್ಗೆ ಹೇಳೋದಕ್ಕೆ ಇವಾಗ ಟೈಮ್ ಇಲ್ಲ. ಅದು ಯುವರಾಜರನ್ನು ಮಣಿಮೇಗಲಿನ ಹತ್ತಿರ ಬರ್ತಾ ಇದ್ದಾರೆ. ನಾಳೆ ಮಧ್ಯರಾತ್ರಿ ಟೈಮಲ್ಲಿ ನಾನು ಇರುವ ಕೋಣೆಗೆ ನೀವು ಬಂದರೆ ನಾನು ಹೇಳ್ತೀನಿ. ಅದೇ ಸಾಧ್ಯ ದೇವಿ, ನೀವು ಅಂತಃಪುರದಲ್ಲಿ ಇರ್ತೀರಾ, ನಾನು ಹೇಗೆ ಅಲ್ಲಿ ರಾತ್ರಿಯಲ್ಲಿ ಬರೋಕ್ಕಾಗತ್ತೆ? ಅದೇ ಅಂತಃಪುರ ಕೋಣೆಯಿಂದ ನೀವು ಯಾರಿಗೂ ಗೊತ್ತಿಲ್ಲದೆ ತಪ್ಪಿಸ್ಕೊಂಡು ಹೋಗಲಿಲ್ವಾ? ಹೋದ ದಾರಿಯಿಂದನೇ ಅಲ್ಲಿ ತಿರುಗಿ ಬರ್ಬೋದಲ್ವಾ? ನಿಮ್ಮ ಮನಸ್ಸು ಮಾತ್ರ ಇದ್ದರೆ. ವಂದಿತೇವನ್ನ ಆಶ್ಚರ್ಯ ಇವಾಗ ಪರಿಪೂರ್ಣ ಆಗಿಬಿಡ್ತು. ಆದರೆ ನಂದಿನಿನ ಮುಖದಲ್ಲಿ ಏನು ಚೇಂಜು ಇಲ್ಲ, ಯಾವಾಗಲೂ ಥರ ಮುಗುಳ್ನಗೆ ಅರಳ್ತಾ ಇತ್ತು. ಇಷ್ಟರಲ್ಲಿ 44ನೇ ಸಂಚಿಕೆ ಮುಗಿಯಿತು. ಇವಾಗ 45ನೇ ಸಂಚಿಕೆ. ನಂದಿನಿಯನ್ನು ವಂದಿತೇವನ್ನು ನಿಂತಿದ್ದ ಜಾಗವನ್ನು ಹತ್ತಿರ ಯುವರಾಜರನ್ನು ಮಣಿಮೇಗಲಿನ ಬಂದು ಸೇರಿದರು. ಹತ್ತಿರ ಬರೋ ತನಕ ಯುವರಾಜರು ವಂದಿತೇವನ್ನು ನೋಡಿ ಹಾಗೆ ಅದನ್ನೇ ಬಂದರು. ಹತ್ತಿರ ಬಂದ ಮೇಲೆ ನಂದಿನಿಯನ್ನು ಹತ್ತಿ ನೋಡಿದರು. ಅವಳ ಒಂದು ಕೆನ್ನೆಯಲ್ಲೂ ಒಂದು ಹೆಗಲ ಮೇಲೂ ಕೆಂಪಾದ ಗೆರೆ ಇದ್ದಿದ್ದನ್ನು ನೋಡಿ ಗಾಯಗಳಿಂದ ರಕ್ತ ಬರೋದನ್ನು ನೋಡಿದರು. ಅಯ್ಯೋ, ನಿಮ್ಮನ್ನು ಆಳಾದ ಹುಲಿ ಗಾಯಪಡಿಸ್ಬಿಡ್ತಾ ಏನು ಅಂತಂದರು. ಹೌದಯ್ಯ, ಆದರೆ ಆ ಹುಲಿ ನನ್ನ ಮೈಯನ್ನು ತಾನೇ ಗಾಯಪಡಿಸಿದೆ, ನನ್ನ ಮನಸ್ಸಿಗೆ ಗಾಯ ಉಂಟಾಗಲಿಲ್ಲ ಅಂತ ಹೇಳಿದ್ರು ನಂದಿನಿ. ಈ ಮಾತುಗಳು ಕರಿಗಾಲರನ ಮನಸ್ಸಿನಲ್ಲಿ ಚೂರಿ ಹಾಗೆ ಬಿದ್ದಿತ್ತು. ಅವರು ಮೇಲೆ ಏನು ಹೇಳೋ ಒಳಗೆ ಮಣಿಮೇಗಲೆ ನಂದಿನಿ ಹತ್ರ ಬೇಗ ಹೋಗಿ, ಹೌದಕ್ಕ, ಚೆನ್ನಾಗೇ ಗೀರ್ಬಿಟ್ಟಿದೆಯಲ್ಲ, ಒಳ್ಳೆ ಟೈಮಾಗಿ ಅಂಜನಾ ತೊಗೊಂಬಂದಿದ್ದೀನಿ, ಬನ್ನಿ ಹಾಕ್ಬಿಡ್ತೀನಿ, ಅದನ್ನು ಹಾಕಿದರೆ ಗಾಯ ಬೇಗ ವಾಸಿ ಆಗಿಬಿಡುತ್ತೆ. ತಂಗಿ, ಈ ಥರ ಗಾಯಗಳು ನನಗೆ ಸರ್ವಸಾಧಾರಣ. ಎಷ್ಟೊಂದೋ ಗಾಯಗಳು ಪಟ್ಟು ಆರಿದೆ. ನನ್ನ ಮನಸ್ಸಿನಲ್ಲಿ ಪಡುವ ಗಾಯವನ್ನು ಆರ್ಸೋಕ್ಕೆ ಏನಾದರೂ ಅಂಜನಾ ಇದೆಯಾ ಹೇಳು ಅಂತ. ಓ, ಇದೆ ಅಕ್ಕ, ಅದೂ ಇದೆ ಅಂತ ಹೇಳಿ ಮಣಿಮೇಗಲೆ ಹೇಳಿಬಿಟ್ಟು ನಂದಿನಿಯನ್ನು ಕೈಯನ್ನು ಹಿಡಿದು ಕರ್ಕೊಂಡೋಗಿ ಪಳಿಂಗ ಮಂಟಪಕ್ಕೆ ಹೋದಳು. ಯುವರಾಜರನ್ನು ವಂದಿತೇವನ್ನು ಸ್ವಲ್ಪ ಹೊತ್ತು ಹಿಂದೆ ಹೋಗಿ ಮಂಟಪದ ಹತ್ತಿರ ಒಂದು ವಿಶಾಲವಾದ ಮಾವಿನ ಮರದ ಅಡಿಯಲ್ಲಿ ಇದ್ದಿದ್ದ ಕಲ್ಲು ಮೇಡೆ ಮೇಲೆ ಕೂತ್ಕೊಂಡ್ರು. ಅಯ್ಯ, ಎಷ್ಟು ಬೇಗ ಇಲ್ಲಿಂದ ಹೋಗ್ತೀವೋ ಅಷ್ಟಕ್ಕೆ ಒಳ್ಳೆಯದು. ತುಂಬ ಹೊತ್ತು ಇಲ್ಲಿ ಇದ್ದರೆ ಕಂದನ್ ಮರನೋ ಒಂದು ತಂದೆನೂ ಏನಾದರೂ ತಪ್ಪಾಗಿ ಅಂದ್ಕೊಂಡ್ಬಿಡ್ತಾರೆ ಅಂತ ವಂದಿತೇವರು. ಯಾರು ಬೇಕಾದರೂ ತಪ್ಪಾಗಿ ಅಂದ್ಕೊಳ್ಳಿ, ನಮ್ಮ ತಲೆನೇ ಎತ್ತುಬಿಡ್ತಾರೋ ಏನು? ಈ ಹೆಣ್ಣುಮಕ್ಕಳು ನಮ್ಮ ಬಗ್ಗೆ ತಪ್ಪಾಗಿ ಅಂದ್ಕೊಂಡಿದ್ರೆ ಇಲ್ಲದೇ ಇದ್ದರೆ ಸಾಕು, ಅವ್ರುಗಳು ಬಂದ ಮೇಲೆ ಹೇಳ್ಕೊಂಡು ಹೊರಡೋಣ ಅಂತ ಹೇಳಿದ್ರು ಯುವರಾಜರು. ಸ್ವಲ್ಪ ಹೊತ್ತಿಗೆಲ್ಲ ನಂದಿನಿನ ಮಣಿಮೇಗಲಿನ ಹೊಸ ಬಟ್ಟೆಗಳು ತರಿಸ್ಕೊಂಡು ಅಲಂಕಾರ ಮಾಡ್ಕೊಂಡು ಬಂದರು. ನಂದಿನಿನ ಕನ್ನೆಯಲ್ಲೂ ಹೆಗಲ ಮೇಲೆ ಇದ್ದಿದ್ದು ರಕ್ತಗಾಯ ಗೊತ್ತಿಲ್ಲದೆ ಅಂಜನ ಹಾಕಿತ್ತು. ನಿಮ್ಮ ಹತ್ರ ಕೇಳಿಕೊಂಡು ಹೋಗೋಕ್ಕೇ ನಾನು ಕಾಯ್ತಾ ಇದ್ದೀವಿ ಅಂತ ಹೇಳಿದರು ಕರಿಗಾಲರು. ಚೆನ್ನಾಗಿದೆ, ಮಧ್ಯದ ಹಗಲು ಬಂದಾಯಿತು, ನಮ್ಮ ಜೊತೆ ಸೇರಿ ಊಟ ಮಾಡಿಕೊಂಡು ತಾನೇ ಹೋಗಬೇಕು. ಇಂಥ ಹೊತ್ತಲ್ಲಿ ನಿಮ್ಮನ್ನು ಹೋಗೋಕ್ಕೆ ಬಿಟ್ಬಿಟ್ರೆ ಸಂಬೂರಿಯರ ಮಗಳು ನನ್ನನ್ನು ಶಂಶೋದೇ ಇಲ್ಲ ಅಂತಂದಳು ಪಳವೂರು ರಾಣಿ. ಒಂದು ನಿಬಂಧನೆಯ ಮೇಲೆ ಇದ್ದೀವಿ, ನಿಮ್ಮ ಗಾಯಕ್ಕೆ ಅಂಜನಾ ಹಾಕಿದ್ದಾಳೆ ಮಣಿಮೇಗಲೆ. ಮನಸ್ಸಿನ ಗಾಯಕ್ಕೆ ಏನೋ ಅಂಜನಾ ಇದೆ ಅಂತ ಹೇಳಿದ್ಳಲ್ವ, ಅದು ಏನು ಅಂಜನಾ ಅನ್ನೋದನ್ನು ತಿಳಿಸಿದರೆ ಇರ್ತೀವಿ ಅಂತ ಹೇಳಿದರು ಕರಿಗಾಲರು. ಅವಳನ್ನ ಕೇಳದೇನೆ ನಾವೇ ಅದನ್ನು ಊಹಿಸಿ ಹೇಳ್ಬೋದಲ್ವಾ ಅಂತ ಹೇಳಿದ್ರು ನಂದಿನಿ. ಒಂದು ವೇಳೆ ಕಾಲ ಹೋಗ್ತಾ ಉಂಟಾಗುವ ಮರುವನ್ನು ಹೇಳಿರ್ತಾರೋ ಏನೋ ಅಂತ ಅಂದರು ಕರಿಗಾಲರು. ಅದಾಗಿ ಇರೋಕ್ಕಾಗಲ್ಲ, ಕಾಲ ಹೋಗ್ತಾ ಮಾರದೇ ಇರುವ ಮನಸ್ಸಿನ ಹುಣ್ಣು ಇರುತ್ತಲ್ವ ಅಂತ ಹೇಳಿದಳು ನಂದಿನಿ. ಹೆಣ್ಣುಮಕ್ಕಳ ವಿಷಯದಲ್ಲಿ ಮನಸ್ಸಿನ ಗಾಯಕ್ಕೆ ಒಂದು ಒಳ್ಳೆಯ ಅಂಜನಾ ಇದೆ, ಅದು ತಾನೇ ಕಣ್ಣೀರು ಅಂತ ಹೇಳಿದ ವಂದಿತೇವೆ. ಹೆಣ್ಣುಮಕ್ಕಳನ್ನ ಕೇವಲ ಮಾಡೋಕ್ಕೆ ಸಂದರ್ಭ ಬಂದಾಗ ಯಾವಾಗ ಸಿಗತ್ತೆ ಅಂತ ಹೇಳಿ ಇವೆಲ್ಲತ್ತು ಯುವರಾಜರು ಕಾಯ್ತಾ ಇದ್ದರು ಅನಿಸುತ್ತೆ. ಆದರೆ ಅವರು ಹೇಳೋದನ್ನು ಸರಿಯಲ್ಲ. ಕೆಲವು ವಿಧವಾದ ಮನಸ್ಸಿನ ಗಾಯಗಳು ಬಂದುಬಿಟ್ರೆ ಕಣ್ಣೀರು ಬಿಡೋ ಶಕ್ತಿನೇ ಒಟ್ಟೋಗುತ್ತೆ. ಅದು ಅಂಜನವಾಗಿ
ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳಿದ್ರು ನಂದಿನಿ. ನಾವು ಇಬ್ಬರೂ ಹೇಳಿದ್ದು ಸರಿಯಲ್ಲ ಅಂತಂದರೆ ನೀವೇ ನಿಮ್ಮ ಹುಗ್ಗೆಯನ್ನು ಹೇಳಿ ಅಂತ ಅಂದ ವಂದಿತೇವೆ. ಅದಕ್ಕೇನು ಹೇಳ್ತೀನಿ ತಂಗಿ, ನೀನು ಹೇಳುವ ಅಂಜನ ಕಿವಿನ ಮೂಲಕ ಮನಸ್ಸಿಗೆ ಹೋಗೋದಲ್ವಾ, ಯಾಳು ಕೊಳಲು ಅಂತ ಅದನ್ನು ಇಂಪಾದ ಧ್ವನಿಯಲ್ಲಿ ಬರುವ ಮ್ಯೂಸಿಕ್ ತಾನೇ ನೀನು ಹೇಳ್ತಾ ಇದೆಯಾ, ಮನಸ್ಸಿನ ಗಾಯಕ ಅಂಜನಾ ಅಂತ ಹೇಳಿದಳು ನಂದಿನಿ. ಹೌದಕ್ಕ, ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳಿ ಮಳಿಮೇಗಲ್ ಕೇಳಿದ್ರು. ನಾನು ಮಂತ್ರಕಾರಿ ಅಂತ ಹೇಳಿದ್ದೀನಲ್ವಾ, ಬೇರೆಯವ್ರ ಮನಸ್ಸಿನಲ್ಲಿ ಇರೋದನ್ನು ಅರಿಯೋ ಶಕ್ತಿ ನನಗಿದೆ. ಅಯ್ಯ, ನೀವಿಬ್ರೂ ಸಂಗೀತದಿಂದ ಬರುವ ಅಪೂರ್ವ ಶಕ್ತಿಯನ್ನು ಒಪ್ಕೋತೀರಾ ಅಂತ ಹೇಳಿದಳು ನಂದಿನಿ. ಹೌದು, ಅದನ್ನು ಊಹಿಸೋಕೆ ಆಗದೆ ಹೋಗಿದ್ದು ನಮ್ಮ ತಪ್ಪು ಅನ್ನೋದನ್ನು ಒಪ್ಕೊಳ್ತೀನಿ. ಮಣಿಮೇಗಲೆ ಸಂಗೀತದಲ್ಲಿ ಚೆನ್ನಾಗೇ ಕಲ್ತಿದ್ದಾಳೆ ಅಂತನೂ ಚೆನ್ನಾಗಿ ಆಳು ನುಡಿಸ್ತಾಳೆ ಅಂತ ಹೇಳಿನು ಕಂದನ್ಮಾರನ್ ಹೇಳಿದ್ದು ನೆನಪಿಗೆ ಬರ್ತಾ ಇದೆ ಅಂದರು ಕರಿಗಾಲರು. ಅಣ್ಣ ಅಂದರೆ ಹೀಗ್ತಾನೇ ಇರಬೇಕು. ತಂಗಿಯನ್ನು ಹೊಗಳನ್ನು ಯಾರ ಹತ್ರನಾದರೂ ಹೇಳ್ತಾ ಇದ್ರೆ ದಿನವೆಲ್ಲ ಕಡಂಬೂರು ಯುವರಾಜರಿಗೆ ಹುಟ್ಟಿದ ದಿವಸನೇ ಇಲ್ಲ ಅನಿಸುತ್ತೆ. ಮಣಿಮೇಗಲೆಯನ್ನು ಯಾಳು ನುಡಿಸೋದನ್ನ ಬಗ್ಗೆ ಅವ್ರು ಹೇಳಿದ್ದು ನಿಜಾನೇ. ಮಣಿಮೇಗಲೆ ಯಾಳು ಕೂಡ ಎತ್ಕೊಂಡು ಬಂದಿದ್ದಾಳೆ. ಗಾನ ವಿದ್ಯೆಯನ್ನು ಮಹಿಮೆ ಅರಿಯದೇ ಇರುವ ನನ್ನನ್ನು ಮಾತ್ರ ಇಟ್ಕೊಂಡು ಆಡಬೇಕಾದ ನಿರ್ಬಂಧ ಇಲ್ಲ. ಒಳ್ಳೆತನವಾಗಿ ಅವಳಿಗೆ ಇವತ್ತಿಲ್ಲ. ಅಯ್ಯ, ಹೆಣ್ಣುಮಕ್ಕಳಾಗಿ ನಮಗೆ ಇವತ್ತು ಹುಲಿಗೆ ಆಕಾರ ಆಗದೆ ಕಾಪಾಡಿದಿರಿ. ಆ ಕೃತಜ್ಞತೆ ನಾವು ತಿಳಿಸ್ಬೇಡುವ? ನಮ್ಮ ಜೊತೆ ಊಟ ಮಾಡಿಬಿಟ್ಟು ಮಣಿಮೇಗಲೆಯನ್ನು ಇದನ್ನು ಸಂಗೀತವನ್ನು ಕೇಳಿಬಿಟ್ಟು ತಾನೇ ಹೋಗಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು ನಂದಿನಿ. ವಂದಿತೇವನ ಅದಕ್ಕೆ ಕೇಳಬೇಡಿ ಅಂತ ಹೇಳಿ ಯುವರಾಜರಿಗೆ ಸಿಗ್ನಲ್ ಮಾಡಿದ. ಆದರೆ ಅವರು ಅದನ್ನು ಗಮನಿಸಲೇ ಇಲ್ಲ. ಯುವರಾಣಿಗಳು ಸಿಗ್ತಾ ನಮ್ಮ ಭಾಗ್ಯ ಅಂತಂದರು ಕರಿಗಾಲರು. ಮಣಿಮೇಗಲೆ ನಿನ್ನ ಮನೋರಥ ನೆರವೇರಿಸ್ಬಿಟ್ಟಿದ್ದೆ, ಅಡುಗೆ ಆಗಿಬಿಟ್ಟಿದೆ ಅಂತ ನೋಡಿಕೊಂಡು ಬಾ, ಇಲ್ಲಾಂದರೆ ಸ್ವಲ್ಪ ಬೇಗ ಮಾಡೋಕ್ಕೆ ಹೇಳು ಅಂತ ಹೇಳಿದ್ರು ನಂದಿನಿ. ಮಣಿಮೇಗಲೆ ತಕ್ಷಣ ಎದ್ದು ಅಡುಗೆ ಮಾಡೋ ಕಡೆ ನೋಡಿ ಹೋದ್ಲು. ಅದೇ ಸಮಯದಲ್ಲಿ ವಂದಿತೆಯನ್ನು ಎದ್ದು ನಿಂತ್ಕೊಂಡು ಸುತ್ತಮುತ್ತ ನೋಡಿದ. ಅದನ್ನು ನಂದಿನಿ ಗಮನಿಸ್ಬಿಟ್ಟು, ಸ್ವಲ್ಪ ಮುಂದೆ ಬೇರೆಯವ್ರ ಮನಸ್ಸಿನಲ್ಲಿ ಇರೋದನ್ನು ಅರಿಯೋ ಮಂತ್ರಿಶಕ್ತಿ ನನಗಿದೆ ಅಂತ ಹೇಳಿದ್ದೀನಲ್ವ, ಅದನ್ನು ಇವಾಗ ಪರಿಚಯ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ವಲತು ಯುವರಾಜರ ಮನಸ್ಸಿನಲ್ಲಿ ಇವಾಗ ಇರುವ ಯೋಚನೆಯನ್ನು ಹೇಳಲ್ಲ ಅಂತ ಕೇಳಿದಳು. ಕರಿಗಾಲರು ನಕ್ಕೊಂಡು ಹೇಳಿ ನೋಡೋಣ ಅಂತಂದರು. ಆ ಹುಲಿಯನ್ನು ಕೊಂದು ಈ ಹೆಣ್ಣುಮಕ್ಕಳನ್ನ ಕಾಪಾಡಿದ್ದು ದೊಡ್ಡ ತಪ್ಪು ಅಂತ ಹೇಳಿ ಪಶ್ಚಾತ್ತಾಪ ಪಟ್ಕೊಂಡಿದ್ದಾನೆ. ಇವ್ರುಗಳಿಬ್ಬರೂ ಆ ಹುಲಿ ಹೊಟ್ಟೆ ಒಳಗೆ ಹೋಗಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದಾನೆ. ಕರಿಗಾಲರ ಮೇಲೆ ನಕ್ಕೊಂಡು ಗೆಳೆಯ, ನೀನು ಆ ಥರ ಅಂದ್ಕೊಂಡಿದ್ಯಾ ಅಂತ ಕೇಳಿದರು. ಇಲ್ಲ ಅಯ್ಯ, ಆ ಥರ ನಾನು ಅಂದ್ಕೊಂಡಿಲ್ಲ. ಆದರೆ ಹುಲಿನ ಬಗ್ಗೆನೂ ಇವ್ರುಗಳ ಬಗ್ಗೆನೂ ಅಂದ್ಕೊಂಡಿದ್ದು ನಿಜಾನೇ. ಇವ್ರುಗಳ ಹತ್ರ ಸಿಕ್ಕಾಕೊಂಡ ಹುಲಿ ಹೇಗೆ ಉಸಿರಿಂದ ತಪ್ಪಿ ಬದುಕಿದೆ ಅಂತ ಹೇಳಿ ಆಶ್ಚರ್ಯ ಪಡ್ತಾ ಇದ್ದೀನಿ. ಏನು ತಮ್ಮ ಕೇಳ್ತಾ ಇದೆಯಾ? ಹುಲಿ ತಪ್ಪಿ ಬದುಕಿದೆಯಾ? ತಿರ್ಗಾನ ಸೆತ್ತ ಹುಲಿನ ಮೈ ನೀರಲ್ಲಿ ತೇಲ್ತಾ ಇತ್ತಲ್ಲ, ಅದು ಎಲ್ಲಿ ಅಂತ ಯುವರಾಜರನ್ನು ಎದ್ದು ನಿಂತ್ಕೊಂಡ್ರು. ಅಲ್ಲಿ ನೋಡಿ ಅಂತ ಹೇಳಿ ವಂದಿತೇವನ್ ಸುತ್ತಿ ತೋರಿಸಿದ್ದಾನೆ. ಅವ್ರುಗಳು ಇದ್ದಿದ್ದ ಜಾಗದಲ್ಲಿ ಕರೆಯೋದು ಅಷ್ಟು ದೂರದಲ್ಲಿ ರೆಂಬೆಯ ಮಧ್ಯದಲ್ಲಿ ನೀರಿನ ಗೆರೆ ಗೊತ್ತಾಯಿತು. ಅಲ್ಲಿ ಯುವರಾಣಿಗಳು ಬಂದಿದ್ದ ಹಡಗು ಕಟ್ಟಿ ಹಾಕಿತ್ತು. ಆ ಹಡಗಿನ ತುದಿಯನ್ನು ಮುಂದೆ ಕಾಲಿಂದ ಹಿಡ್ಕೊಂಡು ಚಿರತೆ ಹಡಗಿನಲ್ಲಿ ಹತ್ತಕ್ಕೆ ಟ್ರೈ ಮಾಡ್ತಾಯಿತ್ತು. ಆಹಾ, ಈ ಹುಲಿನ ಉಸಿರುತಾನೆ ತುಂಬ ಗಟ್ಟಿ ಅಂತ ಹೇಳಿದರು ಕರಿಗಾಲ. ಅಯ್ಯ ಬನ್ನಿ ಹೋಗಿ ಅದನ್ನು ಕೊಂದುಬಿಟ್ಟು ಬರೋಣ, ಗಾಯಪಟ್ಟಿದ್ದ ಹುಲಿಯನ್ನು ಉಸಿರಿಂದ ಬಿಡೋದು ತಪ್ಪು ಅಂತ ಹೇಳಿದವಲ್ಲವರೇ. ವಾನರಗುಲತ್ತು ವೀರರೇ, ನೀವು ಎರಡು ಸೈನಿಕರು ಒಂದು ಗಾಯಪಟ್ಟಿದ್ದ ಹುಲಿಕಾಗೆ ಯಾತಕ್ಕೆ ಶ್ರಮ ಪಡಬೇಕು? ಮಣಿಮೇಗಲನ್ನ ಕಳಿದೀನಿ, ಅವಳು ತನ್ನ ಕೈಯಲ್ಲಿರುವ ಸಿಕ್ಕ ಕತ್ತಿಯಿಂದ ಹುಲಿಯನ್ನು ಕೊಂದುಬಿಟ್ಟು ಬರ್ತಾಳೆ ಅಂತ ಹೇಳಿದ್ರು ನಂದಿನಿ. ನೋಡಿದೆಯಾ ಗೆಳೆಯ, ಪಳುವೂರು ರಾಣಿ ನಮ್ಮ ವೀರಧೀರವನ್ನು ನೋಡಿ ಎಷ್ಟೊಂದು ಕಮ್ಮಿಯಾಗಿ ಅಳತೆ ಮಾಡಿದ್ದಾರೆ. ನಾನು ಬರಬೇಕಾ, ನೀನು ಮಾತ್ರ ಹೋಗಿ ಬರ್ತೀಯ ಅಂತ ಹೇಳಿದರು ಕರಿಗಾಲರು. ಇಲ್ಲ, ಮಣಿಮೇಗಲನ್ನ ಕಳಿಸಲ್ಲ ಅಂತ ಹೇಳಿದರು ನಂದಿನಿ. ಮಣಿಮೇಗಲನ್ನ ಕಳಿಸ್ಬೋದು, ಆದರೆ ಆ ಹೆಣ್ಣು ಒಂದು ವೇಳೆ ಗಾಯಪಟ್ಟಿದ್ದ ಹುಲಿಗೂ ಅಂಜನ ಹಾಕ್ಬಿಡ್ತೀನಿ ಅಂತ ಹೇಳಿ ಬದುಕಿಸಿಟ್ಕೊಂಡು ಕರ್ಕೊಂಬಂದುಬಿಟ್ರೆ ಏನು ಮಾಡೋದು ಅಂತ ಹೇಳಿ ವಂದಿತೇವನು ಗೊಣಗಿದ. ಸಾರಿ, ಏನು ಯೋಚನೆ ಮಾಡ್ತಾ ಇದೆಯಾ ಅಂದರು ಯುವರಾಜರು. ಗಾಯಪಟ್ಟಿದ್ದ ಹುಲಿಯನ್ನು ತಲೆಯನ್ನು ಬಂದು ಪಳುವೂರು ರಾಣಿನ ಕಾಲಡಿಯಲ್ಲಿ ಸಮರ್ಪಿಸೋಣ ಅಂತ ಹೇಳಿ ಯೋಚನೆ ಮಾಡ್ತಾ, ಆವಾಗಲಾದರೂ ಅವರು ತೃಪ್ತಿಕೊಳ್ತಾರ ಅಂತ ನೋಡೋಣ ಅಂತ ಹೇಳಿಬಿಟ್ಟು ವಂದಿತೇವನ್ ಬೇಗ ನಡ್ಕೊಂಡು ಹೋದ. ಆ ಮೂಢ ಹೇಳಿದ್ದನ್ನು ಕೇಳಿದರೆ ಗಾಯಪಟ್ಟಿದ್ದ ಹುಲಿಯನ್ನು ತಲೆಯನ್ನು ಕಟ್ ಮಾಡೋಕ್ಕೆ ತುಂಬ ವೀರ ಬೇಕಾ ಅಂತ ಹೇಳಿ ಕರಿಗಾಲನ್ನು ಕೇಳಿಕೊಂಡೆ ನಗೆಯೋಕ್ಕೆ ಶುರು ಮಾಡಿದ್ರು. ನಂದಿನ ಮುಖವನ್ನು ನೋಡಿ ಅರ್ಧದಲ್ಲಿ ನಗವನ್ನು ನಿಲ್ಲಿಸಿದರು. ಅದನ್ನು ಬಗ್ಗೆ ನೀವಲ್ವಾ ಅಭಿಪ್ರಾಯ ಹೇಳಬೇಕು ಅಂತ ಹೇಳಿದ್ರು ನಂದಿನಿ. ಕರಿಗಾಲರ ದೇಹವೆಲ್ಲ ಜುಮ್ಮನಿತು.
ಅವರು ಸಣ್ಣವಾದ ಧ್ವನಿಯಲ್ಲಿ, ನಂದಿನಿ, ಕಂದನ್ ಮಾರನ ಹತ್ರ ನೀನು ಪತ್ರ ಕೊಟ್ಟು ಕಳಿಸಿದೆಯಲ್ವಾ, ಅದರಿಂದನೇ ನಾನು ಈ ಕಡೆ ಬಂದೆ, ಇಲ್ಲಾಂದರೆ ಬಂದಿರೋದಿಲ್ಲ ಅಂತ ಹೇಳಿದ್ದು. ನನ್ನ ಕೋರಿಕೆಗೆ ನೀವು ಇಷ್ಟು ಕಾಲ ಬಿಟ್ಟಾದರೂ ಮರ್ಯಾದೆ ಕೊಟ್ಟರಲ್ಲ, ತುಂಬ ವಂದನ ಅಂತ ಹೇಳಿದರು. ಕಳೆದೋಗಿದ್ದೆಲ್ಲ ನೀನು ಮರ್ತು ಬಿಟ್ಟಿದೆಯಾ ಅಂತ ನೆನೆಸ್ಕೊಳ್ತಾ ಇದ್ದೀನಿ, ಅದರಿಂದಾನೇ ಪತ್ರ ಕಳಿಸಿದೆಯಾ ಅಂತ ಅಂದ್ಕೊಂಡೆ. ಹೇಳಿದೆಲ್ಲ ಹೋಗಿದ್ದೆಲ್ಲ ನಾನು ಮರೆಯೋಕ್ಕಾಗತ್ತಾ ಅಯ್ಯ, ನೀವು ಎಲ್ಲವನ್ನ ಮರ್ತು ಬಿಟ್ರಾ ಅಂತ ಕೇಳಿದ್ಲು. ನಾನು ಮರೆಯೋಕ್ಕಾಗಲ್ಲ ತಾನೇ, ನನ್ನಿಂದನೂ ಮರೆಯೋಕ್ಕಾಗಲ್ಲ. ನಿನ್ನ ಕಣ್ಣೀರವಾಗಿ ಬಂದು ನನ್ನ ಹತ್ರ ಒಂದು ವರ ಕೇಳಿದೆ, ಅದನ್ನು ನಾನು ಕೊಟ್ಟಿಲ್ಲ. ಆ ಸಮಯ ಏನೋ ಹುಚ್ಕೊಂಡಿದೆ, ಅದನ್ನೆಲ್ಲ ನಾನು ಇನ್ನೂ ಮರೀಲಿಲ್ಲ. ಆದರೆ ಯಾತಕ್ಕೋಸ್ಕರ ನಿನಗೆ ಪತ್ರ ಕೊಟ್ಟು ಕಳಿಸಿದೆ, ಯಾತಕ್ಕೋಸ್ಕರ ನನ್ನ ಈ ಕಡೆ ಕೇಳಿದೆ ಅಂತ ಹೇಳಿದರು ಯುವರಾಜರು. ಅಯ್ಯ, ತಂಜಾವೂರಿಗೆ ನೀವು 3 ವರ್ಷಗಳಿಂದ ಬರಲಿಲ್ಲ, ಕಾಯಿಲೆ ಬಿದ್ದಿರುವ ನಿಮ್ಮ ತಂದೆಯನ್ನು ನೋಡೋಕ್ಕೂ ಬರಲಿಲ್ಲ. ಅವ್ರು ನನಗೆ ಮಾತ್ರ ತಂದೆ ಅಲ್ಲ ನಂದಿನಿ, ಹೌದು, ಇಳೆ ಪರಾಟಿಗೂ ತಂದೆನೇ, ಪೊನ್ನಿಯಿನ್ ಸೆಲ್ವರ್ಗೂ ತಂದೆನೇ. ಆದ್ರೂ ನಿಮ್ಮನ್ನು ನೋಡದೇ ಇರುವುದೇನೆ ನೀವು ನಿಮ್ಮ ತಂದೆಗೆ ದೊಡ್ಡ ಕೊರತೆಯಾಗಿದ್ದೆ. ನಾವು ಬರದೇ ಇರೋದಕ್ಕೆ ಕಾರಣನೇ ನಾನು ಅಂತ ಹೇಳಿ ಚಕ್ರವರ್ತಿ ಹತ್ರ ಯಾರೋ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಅವ್ರು ನನ್ನನ್ನು ನೋಡೋದೇ ಇಲ್ಲ. ಅಯ್ಯ, ನನಗೆ ಮೊದಲಿಂದನೇ ನೀವು ಮಾಡಿದ್ದ ಕಷ್ಟವೆಲ್ಲ ಸಾಲದ, ಇವಾಗ ಈ ಕೆಟ್ಟ ಹೆಸರು ಬೇರೆ ನನಗೆ ಬರಬೇಕಾ? ಆದರೆ ಅದು ನಿಜ ತಾನೇ, ನಿನ್ನ ಕಾರಣವಾಗಿ ತಾನೇ ತಂಜೆಗೆ ನಾನು ಬರಲಿಲ್ಲ. ಹಾಗಾದರೆ ನಾನು ತಂಜೆಯನ್ನು ಬಿಟ್ಟು ಹೋಗಿಬಿಡ್ತೀನಿ. ನಾನು ತಂಜೆಗೆ ಬಂದು ನಿಮ್ಮ ತಂದೆಯನ್ನು ಸಿಂಹಾಸನದಲ್ಲಿ ಕೂತ್ಕೊಂಡು ಮಣಿಮಗುಡ ಸುಟ್ಕೊಂಡು, ನಂದಿನಿ, ಅದು ಒಂದು ದಿನಾಲೂ ನಡೆಯದೇ ಇರುವ ಕೆಲಸ. ನನಗೆ ಸಿಂಹಾಸನದಲ್ಲಿ ಇವಾಗ ಆಸೆ ಇಲ್ಲ. ಮಧುರಂಗ ದೇವನ್ ಸಿಂಹಾಸನದ ಅಮ್ಮ ಕೂತ್ಕೊಂಡು ಸಾಮ್ರಾಜ್ಯದ ಮಣಿಮಗುಡನ್ನು ಹಾಕಿಕೊಂಡು ರಾಜ ಆಳಲಿ. ಅಯ್ಯ, ಮಧುರಾಂಧಕರನ್ನೇ ನಿಮ್ಗೆ ಚೆನ್ನಾಗಿ ಗೊತ್ತು. ಅವರಿಂದ ದೊಡ್ಡ ಸಾಮ್ರಾಜ್ಯವನ್ನು ಒಂದು ದಿನನೇನೋ ನಡ್ಸೋಕ್ಕಾಗತ್ತಾ? ಅವ್ರು ನಡೆಸದೇ ಇರೋಕ್ಕಾಗತ್ತೆ. ಅವ್ನಿಗೆ ಹೆಲ್ಪ್ ಮಾಡೋಕ್ಕೆ ಪಳುವಟರಿದ್ದಾರೆ, ನೀನು ಇದೆಯಾ? ಅಯ್ಯ, ನಿಮ್ಮ ಇಷ್ಟ ಇವಾಗ ನನಗೆ ಚೆನ್ನಾಗಿ ಗೊತ್ತಾಯಿತು. ನಾನು ತಂಜಾವೂರಿಂದ ಪಳುವೂರು ಅರಮನೆಯಿಂದ ಹೋಗ್ಬಿಡ್ತೀನಿ, ನೀವು ತಂಜೆಗೆ ಬಂದು ಇಲ್ಲ ನೀನು ತಪ್ಪಾಗಿ ಅಂದ್ಕೊಂಡಿದ್ದೀಯ. ನನಗೆ ಆ ಥರ ಯೋಚನೆಯೇ ಇಲ್ಲ. ನಿನಗೆ ನಾನು ಮುಂಚೆನೇ ಮಾಡಿದ್ದ ತಪ್ಪೆಲ್ಲ ಸಾಕು. ಪಳುವೂರು ಅರಮನೆಯಲ್ಲಿ ನಿನ್ನನ್ನು ಓಡಿಸಿದ ಪಾತಕವನ್ನು ನಾನು ಸೇರಿಸಿ ಕಟ್ಟಿಕೊಳ್ಳೋಕ್ಕೆ ಇಷ್ಟಪಟ್ಟಿಲ್ಲ. ಅಯ್ಯ, ನಾವು ಇಬ್ಬರೂ ತಂಜೆಯಲ್ಲಿ ಇರೋಕ್ಕಾಗಲ್ವಾ? ಆ ದೊಡ್ಡ ನಗರಲ್ಲಿ ನಾವು ಇಬ್ಬರೂ ಇರೋಕ್ಕೆ ಜಾಗ ಇಲ್ವಾ? ಒಬ್ರನ್ನೊಬ್ರು ನೋಡಬೇಕಾದ್ರೆ ಅವಶ್ಯಕತೆ ಕೂಡ ಇಲ್ಲ. ನೋಡಬೇಕಾದ ಅವಶ್ಯಕತೆ ಇಲ್ಲದೆ ಇರ್ಬೋದು, ಆದರೆ ಮನಸ್ಸಿನಲ್ಲಿ ನೆನೆದೇ ಇರೋಕ್ಕಾಗತ್ತಾ? ಸ್ವಲ್ಪ ಮುಂದೆ ನೀನು ತಾನೇ ಹೇಳಿದ್ದೆ ಕಳೆದೋಗಿದ್ದೆಲ್ಲ ಮರೆಯೋಕ್ಕಾಗಲ್ಲ ಅಂತ ಹೇಳಿ. ನಿನ್ನ ಮನಸ್ಸಿನಿಂದ ಗಾಯವನ್ನು ಬಗ್ಗೆನೂ ಹೇಳಿದ್ದೀಯಾ. ನನ್ನ ಮನಸ್ಸಿನಲ್ಲೂ ಗಾಯಪಟ್ಟಿದೆ, ನನ್ನಿಂದನೂ ಮರೆಯೋಕ್ಕಾಗದೇ ಇರ್ಬೋದು, ಆದರೆ ಶಂಶಕ್ಕಾಗತ್ತೆ ಅಲ್ವಾ? ನಾನು ಮಾಡಿದ ತಪ್ಪುಗಳೆಲ್ಲ ಇಷ್ಟು ಕಾಲ ಆದಮೇಲೇನು ನಿಮಗೆ ಶಂಶಕ್ಕಾಗಲ್ವಾ? ನಂದಿನಿ, ನಾನು ಶಂಶೋ ಹಾಗೆ ನೀನು ಏನು ತಪ್ಪನ್ನು ಮಾಡಿಲ್ಲ. ತಪ್ಪು ಮಾಡಿದವನು ನಾನು, ನಿನ್ನ ಹತ್ರ ಕ್ಷಮೆ ಕೇಳಬೇಕಾದವನು ನಾನು ಕಾಂಚಿಯಿಂದ ಹೊರಟಿದ್ದಾಗ ಕೂಡ ನಿನ್ನ ಹತ್ರ ಕ್ಷಮೆ ಕೇಳಿ ಬಿಡೋಣ ಅಂತ ಯೋಚನೆಯಿಂದಾನೆ ಹೊರಟೆ. ಆದರೆ ದಾರಿಯಲ್ಲಿ ನನಗೆ ಬಂದಿದ್ದ ಒಂದು ಸುದ್ದಿ ನಿನ್ನ ಹತ್ರ ಕ್ಷಮೆ ಕೇಳೋಕ್ಕೆ ನನ್ನನ್ನು ಯೋಗ್ಯತೆ ಇಲ್ಲದವನ್ನೇ ಹಾಕ್ಬಿಡ್ತು. ಕೋಮಗನೇ, ನಾನು ನಿಮ್ಮ ಹತ್ರ ಕ್ಷಮೆ ಕೇಳಿದ್ದು ಯಾವ ಬಗೆಯಲ್ಲೂ ಯೋಗ್ಯತೆ ಇಲ್ಲನೆ. ಆದರೆ ಈ ಭೂಮಿಯನ್ನೇ ಆಳು ಚಕ್ರವರ್ತಿ ತಿರುಕುಮಾರರು ನಾನು ಹೆತ್ತಿದ್ದ ತಾಯಿ ತಂದೆಯರಿಂದ ಕೈಬಿಟ್ಟ ಅನಾಥೆ ಹುಡುಗಿ. ಇಲ್ಲ ನಂದಿನಿ, ನೀನು ಅನಾಥೆ ಹುಡುಗಿ ಅಲ್ಲ. ಧನಾಧಿಕಾರಿ ಪಳುವೇಟರೇ ನನ್ನ ಮನಸ್ಸು ಬಂದು ತಮ್ಮ ಚಿಕ್ಕರಾಣಿಯಾಗಿ ಅಂಗೀರಿಸ್ತೀರ. ಆದ್ರೂ ಅದು ಮಾತ್ರ ಅಲ್ಲ ನಂದಿನಿ, ಯಾವಾಗ ನಿನ್ನ ಹತ್ರ ನಿಜವನ್ನು ಹೇಳೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಈ ಹೆಣ್ಣಿನ ಹತ್ರ ನೀವು ಏನು ಬೇಕಾದರೂ ಹೇಳ್ಬೋದು. ದಾರಿಯಿಂದ ಹೋಗೋರು ಎಲ್ಲರೂ ನನ್ನ ಹತ್ರ ಏನೇನೋ ಹೇಳೋಕ್ಕೆ ಧೈರ್ಯ ಮಾಡ್ಕೋತಾರೆ, ನನ್ನನ್ನು ಕೆಣಕಿ ಹಿಂಸೆ ಮಾಡ್ತಾರೆ, ಅವಮಾನಿಯಾದೆ ಮಾಡ್ತಾರೆ. ನಂದಿನಿ, ಇನ್ಮೇಲೆ ಯಾರನ್ನೂ ಆ ಥರ ನಡ್ಕೊಂಡ್ರೆ ನನ್ನಿಂದ ಒಂದು ಕ್ಷಣನೂ ತಡೆಯೋಕ್ಕಾಗಲ್ಲ. ನೀನು ಹೇಳಬೇಕಾಗಿದ್ದೆ, ನಾನು ತಕ್ಷಣ ಅವನ್ನ ಯಮಲೋಕಕ್ಕೆ ಕಳಿಸ್ಬಿಟ್ಟು ಬೇರೆ ಕೆಲಸ ನೋಡ್ತೀನಿ. ಯಾವಾಗಲೂ ನನ್ನ ಹತ್ರ ನೀವು ಅಂಥ ಕರುಣೆನೇ ತೋರಿಸಿ ಬಂದಿದ್ದೀರಾ. ಪಳೆಯ ಇಳೆ ಪ್ರಾಟಿ ಜೊತೆ ಕೂಡ ನನಗೆ ಅಂತ ಚಿಕ್ಕ ಪ್ರಾಯದಲ್ಲಿ ಜಗಳ ಹಾಕಿದ್ದೀರ. ಅವಳು ನಿಮ್ಮ ಸೋದರಿ ನಂದಿನಿ, ನೀನು ನನ್ನ ಸೋದರಿನೇ. ಇಳೆ ಪ್ರಾಟಿ ಹಾಗೆ ನೀನು ನನ್ನ ಸೋದರಿ, ನಾನು ನಿನ್ನ ಸೋದರ. ರಾಜ, ನಾನು ಇನ್ನೊಂದು ಮದುವೆ ಮಾಡ್ಕೊಂಡಿದ್ದರಿಂದ ನನ್ನನ್ನು ನಿಮ್ಮ ಸೋದರಿಯಾಗಿ ಭಾವಿಸ್ತೀರ. ಅದು ನಿಮ್ಮ ಕುಲದನ್ನ ಹೆಮ್ಮೆಗೆ ಆಗಿದ್ದೆ. ಆದರೆ ಚಕ್ರವರ್ತಿನ ಮಗ ಮೂಲೊಳಗನ್ನು ಆಳ್ಕೆ ಹುಟ್ಟಿದವರು ನಾನು ಹೇಗೆ ನನ್ನ ಸೋದರ ಅಂತ ಅಂದ್ಕೊಳ್ಳೋಕ್ಕಾಗತ್ತೆ? ನಾನು ಹೇಳೋದನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನಂದಿನಿ. ನಿಜವಾಗಲೇ ನೀನು ನನ್ನ ಸೋದರಿ, 3 ಲೋಕವನ್ನು ಆಳು ಚಕ್ರವರ್ತಿನ ಕುಮಾರಿ. ಇದನ್ನು ಕೇಳಿ ನಂದಿನಿ ಗಲಗಲ ಅಂತ ನಗ್ದಳು. ನಿಮ್ಮ ಚಿತ್ತ ಕನ್ಫ್ಯೂಸ್ ಆಗಿದೆ, ನನಗೇನೆ ಹುಚ್ಚು ಹಿಡ್ದಿದ್ಯಾ ಗೊತ್ತಿಲ್ಲ ಅಂತ ಹೇಳಿದ್ಲು. ಚಿತ್ತಭ್ರಮೆನಲ್ಲ, ಹುಚ್ಚುನಲ್ಲ. ಹಾಗಾದರೆ ಈ ಹೆಣ್ಣುಮಗಳನ್ನು ಪರಿಹಾಸ ಮಾಡ್ತೀರಾ? ನನ್ನ ನೋಡಿ ಹೇಳಿ ನಂದಿನಿ, ನಿಜವಾಗ್ಲೇ ನಿನ್ನನ್ನು ಪರಿಹಾಸ ಮಾಡೋ ಹಾಗೆ ಅನಿಸುತ್ತಾ? ಅಯ್ಯ, ನೀವು ನನ್ನ ಮುಖವನ್ನು ನೋಡಿ ಹೇಳಿ. ನನ್ನ ನೋಡಿದರೆ ಚಕ್ರವರ್ತಿನ ಕುಮಾರಿ ಅನಿಸುತ್ತಾ? ರಾಜ ಮುಖದಲ್ಲಿ ಕುಲದಲ್ಲಿ ಲಕ್ಷಣ ನನ್ನ ಮುಖದಲ್ಲಿ ಇದೆಯಾ? ನಂದಿನಿ, ನೀನು
ವಯಸ್ಸು ಹುಡುಗಿಯಾಗಿ ಇದ್ದದ್ದು ಹಾಗೆಯೇ ನಿನ್ನ ಮುಖವನ್ನು ನೋಡಿದ್ದೀನಿ. ನಿನ್ನ ಮುಖದಲ್ಲಿ ಜಾಜ್ವಲ್ಯ ಇದ್ದಿದ್ದ ಸೌಂದರ್ಯವನ್ನು ಕಂಡು ಆಶ್ಚರ್ಯ ಮಾಡಿದ್ದೀನಿ. ಅದಕ್ಕೆ ಕಾರಣ ಇವಾಗ ತಾನೇ ಗೊತ್ತಾಯಿತು. ಕಾಂಚೀಲಿನಿಂದ ಹೊರಟಿದ ಮೇಲೆ ಮಧ್ಯ ದಾರಿಯಲ್ಲೇ ಗೊತ್ತಾಯಿತು. ಸೋಳಕುಲದಲ್ಲಿ ಬಂದು ಬಾಳಕ್ಕೆ ಬಂದವರಲ್ಲಿ ವೈದುಂಬರ ಹೆಣ್ಮಗಳು ಕಲ್ಯಾಣಿಗಿನ್ನು ಜತೆಯಾದ ಅಂದ ಇರೋರು ಯಾರೂ ಇಲ್ಲ ಅನ್ನೋದು ಲೋಕಪ್ರಸಿದ್ಧ. ಅವರು ನಮ್ಮ ಅಜ್ಜಿ. ಇನ್ನೊಮ್ಮನೂ ಪಳೆಯಾರೆಯಲ್ಲಿ ಉಸಿರಿಂದ ಎದ್ದು ಬರ್ತಾರೆ. 70 ವಯಸ್ಸು ಆದಮೇಲೇನು ಅವ್ರ ಮುಖದಲ್ಲಿ ಜಾಜ್ವಲ್ಯವಾಗಿ ಇರುವ ಸೌಂದರ್ಯ ಕಣ್ಣುಗಳನ್ನೇ ಕೂಸೋ ಹಾಗೆ ಮಾಡುತ್ತೆ. ಅವರ ಅಂದವೆಲ್ಲ ಇವಾಗ ನಿನ್ನ ಹತ್ರ ತಾನೇ ಬಂದಿದೆ. ಅದು ನನ್ನ ಹತ್ರ ಇಲ್ಲ, ಇಳೆಪ್ರಾಟಿ ಹತ್ರ ಇಲ್ಲ, ಅರುಳ್ಮೊഴി ಹತ್ರನೇ ಇಲ್ಲ, ನನ್ನ ತಂದೆಯ ಮೂಲಕ ನಿನ್ನ ಹತ್ರನೇ ಬಂದಿದೆ. ಅಯ್ಯ, ಇದೇನು ಹೇಳಕ್ಕೆ ಬರ್ತೀರಾ? ನಿಜವಾಗ್ಲೇ ನನಗೆ ಬುದ್ಧಿಭ್ರಮಣೆ ಬಂದಿದೆ ಅನಿಸುತ್ತೆ. ಅಲ್ಲ, ನನ್ನ ಕಿವಿಗಳೇನೆ ಏನಾದರೂ ಪ್ರಾಬ್ಲಮ್ ಇರಬೇಕು. ಇಲ್ಲ ನಂದಿನಿ, ಇಲ್ಲ, ಚಿತ್ತ ಭ್ರಮೆನೂ ಅಲ್ಲ, ನಿನ್ನ ಕಿವಿನಲ್ಲೂ ಪ್ರಾಬ್ಲಮ್ಮು ಇಲ್ಲ. ನೀನು ನನ್ನ ತಂದೆಯ ಮಗಳು. ಆದ್ದರಿಂದ ನನ್ನ ಸೋದರಿ ಚಕ್ರವರ್ತಿ ನಮ್ಮ ತಾಯಿಯನ್ನು ಮದುವೆ ಮಾಡ್ಕೊ ಮುಂಚೆ ಏಳನಾಡಿಯಿಂದ ಬಂದಿದ್ದ ಒಂದು ಐಲ್ಯಾಂಡಲ್ಲಿ ಇರುವ ಮಾದರಸಿಯನ್ನು ಪ್ರೀತಿಸಿ ಗಾಂಧರ್ವ ವಿವಾಹ ಮಾಡಿಕೊಂಡ್ರು. ಅವಳ ಮಗಳು ನೀನು. ಆದ್ದರಿಂದ ನನ್ನ ಸೋದರಿ ಅಂತ ಕರಿಗಾಲರ ತುಂಬ ಕಮ್ಮಿಯಾದ ಧ್ವನಿಯಿಂದ ಹೇಳಿದರು. ನಂದಿನಿ ತುಂಬ ಆಶ್ಚರ್ಯಕೊಂಡಳು. ಹಾಗೆ ಸ್ವಲ್ಪ ಹೊತ್ತು ಆದಿತ್ಯ ಕರಿಗಾಲ ನೋಡ್ತಾ ಇದ್ರು. ಆಮೇಲೆ ಅವಳ ಮುಖದಲ್ಲಿ ಸ್ವಲ್ಪ ಗೆಲುವು ಉಂಟಾಯಿತು. ಅಯ್ಯ, ಈ ಸುದ್ದಿಯನ್ನು ತಾನೇ ನೀವು ಕಾಂಚಿಯಿಂದ ಹೊರಟಾಗ ತಿಳ್ಕೊಂಡ್ರಿ ಅಂತ ಕೇಳಿದ್ರು. ಹೌದು ನಂದಿ, ಗೊತ್ತಾದ ಮೇಲೆ ಮೊದಲಿಂದಾನೇ ಅರ್ಥ ಆಗದೆ ಇರುವ ಎಲ್ಲೋ ವಿಷಯಗಳು ನನಗೆ ಅರ್ಥ ಆಯಿತು. ರಾಜ, ನೀವು ಈ ಸುದ್ದಿಯನ್ನು ದಾರಿಯಲ್ಲಿ ಬಂದವರು ಹೇಳಿದ್ರಾ? ಇಲ್ಲ, ವಲ್ಲತ್ ಯುವರಾಜರ ಅವನೇನೆ. ಆದರೆ ಅವನಾಗೆ ಹೇಳಲಿಲ್ಲ, ಇಳೆಪ್ರಾಟಿ ಕುಂದವೇ ಅವನ ಹತ್ರ ಹೇಳಿ ಕಳಿಸಿದ್ರು. ಆಹಾ, ನನ್ನನ್ನು ಬೇರೆ ಮಾಡಿ ಇಡೋಕ್ಕೆ ಮೊದಲಿಂದನೇ ಎಷ್ಟೊಂದೋ ಸಂಚು ಮಾಡಿ ಬಂದಿದ್ದಾರೆ. ಇವತ್ತೂ ಅವರು ಸಂಚುಗಳು ಮುಗಿದ ಹಾಗೆ ಇಲ್ಲ. ನೀನು ಅಂದ್ಕೊಳ್ಳೋದು ತಪ್ಪು ನಂದಿನಿ. ಇದರಲ್ಲಿ ಸಂಚು ಏನಿಲ್ಲ. ಚಿಕ್ಕ ಪ್ರಾಯದಿಂದ ನನ್ನನ್ನು ಬೇರೆ ಮಾಡಿ ಇರೋಕ್ಕೆ ದೊಡ್ಡ ಪ್ರಾಟಿ ಸೆಂಬಿಯನ್ ಮಾದೇವಿ ಮಾಡಿದ ಕೆಲಸಗಳೆಲ್ಲ ನನಗೆ ಅರ್ಥ ಆಗದೇ ಇತ್ತು. ಅದರಿಂದ ತುಂಬ ಕೋಪಗೊಂಡಿದೆ. ಅವರು ಎಷ್ಟೊಂದು ಭಯಂಕರವಾದ ಆಪತ್ತಿಂದ ನಮ್ಮನ್ನು ತಡಿಸಿ ಕಾಪಾಡಿದರು ಅಂತ ಇವಾಗ ತಾನೇ ಗೊತ್ತಾಯಿತು. ಆದರೆ ನಿಜವನ್ನು ಅವರುಗಳು ಆವಾಗಲೇ ಹೇಳಿರ್ಬೋದು. ಹೇಳದ ಕಾರಣದಿಂದ ನಿನಗೆ ತುಂಬ ದೊಡ್ಡ ಅನ್ಯಾಯ ಮಾಡಿಬಿಟ್ರು. ನನಗೂ ಅನ್ಯಾಯ ಮಾಡಿಬಿಟ್ರು. ಹೋದರೆ ಹೋಗಲಿ, ಹೋಗಿದ್ದಲ್ಲ, ನಾವು ಇಬ್ಬರನ್ನೂ ಮರ್ತು ಬಿಡೋಣ. ಮರೆಯೋಕ್ಕಾಗದೇ ಇದ್ರೂ ಕ್ಷಮಿಸ್ಬಿಡೋಣ. ಅಯ್ಯ, ವಲ್ಲತ್ತು ಯುವರಾಜ ದಾರಿಯಲ್ಲಿ ನಿಮ್ಮನ್ನು ಮೀಟ್ ಮಾಡಿ ಇಂಥ ಕಥೆಯನ್ನು ಹೇಳಿದ್ರಾ, ಇನ್ನೂ ಏನಾದರೂ ಹೇಳಿದ್ರಾ ಅಂತ ನಂದಿನಿ ಕೇಳಿದ್ರು. ಕತೆ ಅಂತ ಯಾಕೆ ಹೇಳ್ತೀಯ ನಂದಿನಿ? ನಿನಗೆ ನಂಬಿಕೆ ಇಲ್ವಾ ಅಂತ ಹೇಳಿದರು. ಅದಕ್ಕೆ ನೀವು ಹೇಳಿದ ಸುದ್ದಿ ಅಷ್ಟೊಂದು ಚೆನ್ನಾಗಿ ನಂಬಕ್ಕಾಗತ್ತಾ? ಚಕ್ರವರ್ತಿನ ಕುಮಾರಿಯಾಗಿ ಹುಟ್ಟಿ ನಾನು ಇಂಥ ಗತಿಯನ್ನು ಪಡೆದಿರೋಕ್ಕಾಗತ್ತಾ? ಇಷ್ಟೊಂದು ಕಷ್ಟವಾದ ಕಷ್ಟಗಳಿಗೆ ನಾನು ಆಗಿರೋಕ್ಕಾಗತ್ತಾ? ಒಂದಿತೇವನು ಹೇಳಿದ್ದು ಮಾತ್ರ ನಿಜವಾಗಿರಲಿ, ಇದು ಮಾತ್ರನ ಅವ್ರು ಹೇಳಿದ್ರೆ ಬೇರೆ ಏನೂ ಹೇಳಿಲ್ವಾ ಅಂತ ಹೇಳಿದ್ರು. ನಂದಿನಿ ಕರಿಗಾಲರು ಸ್ವಲ್ಪ ತಡೆದ್ಬಿಟ್ಟು, ಹೌದು, ಇನ್ನೊಂದು ಸುದ್ದಿನೂ ಹೇಳಿದ. ನೀನು ಪಾಂಡಿನಾಡು ಸಂಚುಕಾರಗಳ ಜೊತೆ ಸೇರಿರು ಹಾಗೆ ಹೇಳಿದ್ದಾನೆ. ಸೋಳ ಕುಲವನ್ನೇ ಸೋಳ ಕುಲವನ್ನೇ ಅಳಿಸ್ಬಿಡ್ಬೇಕು ಅಂತ ಕಂಕಣ ಕಟ್ಟಿಕೊಂಡಿರೋ ಹಾಗೆ ಹೇಳಿದ್ದ. ಅದರಿಂದ ಹಿಡಿಯಲ್ಲಿ ಮೀನು ಚಿನ್ನ ಆಗಿ ಇರುವ ಕೊಲೆಬಾಳವೊಂದನ್ನು ನೀನು ಇಟ್ಟು ಪೂಜೆ ಮಾಡಿ ಬರೋ ಹಾಗೇನು ಹೇಳಿದ. ಕೊಲ್ಲಿಡೆಕೆರೆ ಕಾಡಿನಲ್ಲಿ ಪಳಿಪಡೆಯ ಹತ್ರ ಯಾರೋ ಒಂದು ಚಿಕ್ಕ ಹುಡುಗನನ್ನಿಟ್ಟು ಮಗುಡ ಸೂಟಿದ ಹಾಗೇನು ಹೇಳಿದ. ಅದೆಲ್ಲ ನೀನು ಮರ್ತು ಬಿಡು. ಸೋಳರ ಕುಲದಲ್ಲಿ ಹೆಮ್ಮೆ ಎಲ್ಲ ನನ್ನ ಹಾಗೆ, ಹೆಮ್ಮೆಗೆಲ್ಲ ನನ್ನ ಹಾಗೇ ಹಕ್ಕುದಾರಳು ನೀ. ಸುಂದರ ಸೋಳ ಚಕ್ರವರ್ತಿ ನಮ್ಮ ಮಗಳು, ನನ್ನ ಸೋದರಿ. ನಿನಗೆ ಇಷ್ಟು ತನಕ ಮಾಡಿದ ಅನ್ಯಾಯಕ್ಕೆಲ್ಲ ಪರಿಹಾರ ಮಾಡೋದೇ ನನ್ನ ಮೊದಲು ಕರ್ತವ್ಯವಾಗಿ ಇಟ್ಕೊಳ್ತೀನಿ. ಅಯ್ಯ, ಇಷ್ಟೊಂದನ್ನು ನೀವು ನಂಬ್ತಿರಲ್ವಾ? ಆಗಿರುವಾಗ ಕಡಂಬೂರ್ಗೆ ಬಂದು ಇಷ್ಟು ದಿನ ತನಕ ಕಾಯ್ತಾ ಇದ್ದಿದ್ದು ಯಾಕೆ? ಮುಂಚೆನೇ ಬಂದು ನನ್ನನ್ನು ಮೀಟ್ ಮಾಡಿ ಮಾತಾಡೋಕ್ಕೆ ಒಂದು ಟ್ರೈ ಮಾಡಿಲ್ವಲ್ಲ? ನನ್ನ ಮನಸ್ಸಿನಲ್ಲಿ ಬಂದಿದ್ದ ಕನ್ಫ್ಯೂಷನ್ನೇ ಕಾರಣ. ನಮ್ಮ ಹೊಸದಾಗಿರುವ ಸಂಬಂಧವನ್ನು ನನ್ನ ಮನಸ್ಸಿನಲ್ಲಿ ನೆಲೆ ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಬೇಕಾಗಿತ್ತು. ಎಲ್ಲವನ್ನ ಡೀಟೇಲ್ಡಾಗಿ ಹೇಳೋಕ್ಕೇ ನಾನು ಸಂದರ್ಭವನ್ನು ಎದುರು ನೋಡಿ ಕಾಯ್ತಾ ಇದ್ದೆ. ಎಲ್ಲರ ಮುಂದೇನು ಹೇಳೋಕ್ಕಾಗೋದೇ ಸುದ್ದಿನ ಅದು. ಅದೃಷ್ಟವಶವಾಗಿ ಒಂದು ಕಾಡು ಹಂದಿನೂ ಒಂದು ಚಿರತೆ ಹುಲಿನೂ ಅಂಥ ಒಂದು ಸಂದರ್ಭವನ್ನು ಈಗ ನನಗೆ ಮಾಡಿಕೊಟ್ಟಿದೆ. ನಂದಿನಿ ಅಡ್ಡ ಮಾಡಿ, ಅಯ್ಯ, ಕಾಡಿನಲ್ಲಿರುವ ಮೃಗಗಳು ಕೆಟ್ಟದೆ, ಆದರೆ ಮನುಷ್ಯರುಗಳಿಗಾಗೆ ಅಷ್ಟೊಂದು ಕೆಟ್ಟದ್ದು ಮಾಡೋದಲ್ಲ. ಅದು ಇವತ್ತು ತಾನೇ ನನಗೆ ಚೆನ್ನಾಗಿ ಗೊತ್ತಾಯಿತು ಅಂತಲೂ. ಸೋದರಿ, ಕಳೆದೋಗಿದ್ದೆಲ್ಲ ಮರೆಯೋಕ್ಕೆ ಆಗಲ್ಲ ಅಂತ ಹೇಳಿ ಸ್ವಲ್ಪ ಮುಂದೆ ನೀನು ಹೇಳಿದೆ. ಆದರೆ ನಾನು ಒಪ್ಪಿಕೊಂಡೆ. ಅದನ್ನು ಮರೆಯೋಕ್ಕಾಗದ್ರು ಕ್ಷಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ನೀನೇನು ಜವಾಬ್ ಹೇಳಿಲ್ವಲ್ಲ. ಕ್ಷಮಿಸಿ ಕೋಮಗಳೇ,
ಕೋಮಗನೇ ನೀವು ಇಷ್ಟಕ್ಕೂ ಮುಂಚೆ ನನಗೆ ಮಾಡಿದ ದ್ರೋಹಗಳು ತಪ್ಪುಗಳು ಎಲ್ಲವನ್ನು ಕ್ಷಮಿಸ್ಬಿಡ್ತೀನಿ, ಒಂದು ವೇಳೆ ಮರೆತು ಬಿಡ್ತೀನಿ. ಆದರೆ ಇವತ್ತು ಮಾಡಿದ ದ್ರೋಹವನ್ನು ನನಗೆ ಮರೆಯೋಕ್ಕಾಗಲ್ಲ, ಕ್ಷಮಿಸೋಕ್ಕಾಗಲ್ಲ. ಅಯ್ಯೋ ಇವತ್ತು ನಾನೇನು ಮಾಡಿದೆ, ನನಗೆ ಗೊತ್ತಿದ್ದು ನಾನು ಏನು ದ್ರೋಹವನ್ನು ನಿನ್ಗೆ ಮಾಡಿಲ್ವಲ್ಲ ಹೇಳ್ತೀನಿ. ಅದು ಬರ್ತಾನೆ ಅಲ್ವಾ, ಅದೂರ್ತನನ್ನು ನೋಡಿ ಬಲವರೇನು ಹೇಳ್ತಾ ಇದೆ. ಹೌದು, ಹುಲಿನ ತಲೆಯಲ್ಲಿ ಕೊಂಡು ಬರದೆ ಬರೀ ಕೈಯಿಂದ ಬರ್ತಾನಲ್ಲ ಅವನೇನೆ. ಒಂದಿನ ಅವನು ತಂಜೆಯಲ್ಲಿ ನನ್ನ ನೋಡ್ದ, ನನ್ನ ಪಾದ ಅವನ ಮೇಲೆ ಬಿಟ್ಟರೆ ಅದನ್ನೊಂದು ಭಾಗ್ಯವಾಗಿ ಅಂದ್ಕೊಡ್ತೀನಿ ಅಂತಂದ. ಅವನು ನನ್ನ ಕಾಲಿಂದ ಮುಟ್ಟಿ ಒದಿಯೋಕ್ಕೂ ನಾನು ಇಷ್ಟಪಟ್ಟಿಲ್ಲ. ಕೆಲಸಗಾರನ್ನ ಕಳಿಸೋದಾಗೆ ಕರೆಯೋ ಹಾಗೆ ಹೇಳಿದ ಮೇಲೆ ಓಡಿಬಿಟ್ಟ. ಅವನ ನೀಚತರವಾದ ಯೋಚನೆಗೆ ನಾನು ಒಪ್ಕೊಂಡಿಲ್ಲ ಅನ್ನೋದಕ್ಕೋಸ್ಕರ ನಿಮ್ಮ ಹತ್ರ ಎಷ್ಟು ಭಯಂಕರವಾದ ಕಲ್ಪನೆಗಳನ್ನು ಕಟ್ಟು ಮಾಡಿ ಹೇಳಿದ್ದಾನೆ. ನಾನು ಇಷ್ಟಪಟ್ಟರೆ ನಿಮ್ಮ ತಲೆಯನ್ನೇ ಕೊಂಡು ಬಂದು ಬಿಡೋ ಹಾಗೆ ಹೇಳಿದ್ದಾನೆ. ಅದನ್ನೆಲ್ಲ ನಿಮ್ಮ ಹತ್ರ ನಾನು ಹೇಳ್ಬಿಡ್ತೀನಿ ಅಂತ ಹೇಳಿಯೇ ಅವನಿಗೆ ಭಯ. ಅದರಿಂದಾನೆ ನೀವು ಕಡಂಬೂರು ಮಾಳಿಗೆಗೆ ಬರದೆ ದಾರಿಯಲ್ಲೇ ತಡಿಸ್ಬಿಡಕ್ಕೆ ನೋಡ್ದ. ಅದರಿಂದ ನಾನು ನಿಮ್ಮ ಜೊತೆನೇ ಸುತ್ತಾ ಇದ್ದಾನೆ. ಅಂಥ ಒಂದು ನೀಚ ನನ್ನ ಕಾಲಿಂದ ಮುಟ್ಟೋದು ಕೂಡ ಇಷ್ಟಪಡದೆ ಇರೋನು, ನನ್ನ ಮೈಯನ್ನು ಮುಟ್ಟೋದನ್ನು ತಪ್ಕೊಂಡು ಬಂದು ಕರೆ ಹತ್ತೋ ಹಾಗೇನು ಮಾಡಿದ್ದೀರಾ. ಅದನ್ನು ನೋಡಿಕೊಂಡು ಇದ್ದೀರಾ. ಇದನ್ನು ನಾನು ಮರೆಯೋಕ್ಕಾಗತ್ತಾ? ಇಲ್ಲ ಶಂಶಕ್ತಾನೆ ಆಗುತ್ತಾ? ಈ ಥರ ನಂದಿನಿ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಉಕ್ಕಿ ಹರಿತಾ ಭಯಂಕರವಾದ ಮಾತುಗಳನ್ನು ಹೇಳಿಬಿಟ್ಟು ಅವಳು ಹೇಳಿದ್ದನ್ನು ಕೇಳಿ ಕರಿಗಾಲರನ್ನ ತಲೆ ನಿಜವಾಗಲೇ ಸುತ್ತಕ್ಕೆ ಶುರು ಮಾಡಿತ್ತು. ಪಳಿಂಗು ಮಂಟಪ ಏರಿನಲ್ಲಿ ಬಂದಿದ್ದ ನೀರು, ಕಾಡು ಮರಗಳು ಎಲ್ಲ ಸುತ್ತಿತ್ತು. ಸ್ವಲ್ಪ ನಿಧಾನ ಮಾಡಿಕೊಂಡು, ಸೋದರಿ ನಂದಿನಿ, ನೀನು ಹೇಳೋದು ನಿಜವಾಗಿರೋಕ್ಕಾಗತ್ತಾ? ಯಾವುದನ್ನು ನಂಬೋದು ಅಂತ ನನಗೆ ಗೊತ್ತಾಗಲ್ಲ. ವಂದ್ಯದೇವನ ಅಷ್ಟೊಂದು ನೀಚನಾಗಿರೋಕ್ಕಾಗತ್ತಾ? ಅವನಿಗೆ ಇಂಥ ಏನು ಅರಿದೇ ಇರುವ ಹೆಣ್ಣು ಮಣಿಮೇಗಲೆಯನ್ನು ಮದುವೆ ಮಾಡಿಸಿ ಕೊಡಬೇಕು ಅಂತ ಹೇಳಿ ನಾನು ಸ್ವಲ್ಪ ಹೊತ್ತಕ್ಕೆ ಮುಂಚೆ ಕೂಡ ಅಂದ್ಕೊಂಡಿನಲ್ಲ. ಅಯ್ಯ, ನಾನು ಹೇಳೋದನ್ನು ಮಾತ್ರ ನೀವು ನಂಬಿಬಿಡಬೇಡಿ. ಯಾವಾಗಲೂ ಅವಸರಪಟ್ಟು ನೀವು ಕೆಲಸ ಮಾಡಿಬಿಡ್ತೀರಾ. ಈ ಸತಿ ಆ ಥರ ಮಾಡಬೇಡಿ. 2 ದಿನ ತಾಳಿದ್ದು ಇವನ ನಡವಳಿಕೆಯನ್ನು ಶಾರ್ಪಾಗಿ ನೋಡಿ ಆಮೇಲೆ ನೀವೇ ತಿಳ್ಕೊಳ್ತೀರಾ ಅಂತ ಹೇಳಿದಳು. ಇಷ್ಟರಲ್ಲಿ 45ನೇ ಸಂಚಿಕೆ ಮುಗಿಯಿತು. 46ನೇ ಸಂಚಿಕೆ. ವಂದಿತೇವನ ಪಕ್ಕದಲ್ಲಿ ಬೇಗ ಬಂದುಕೊಂಡಿದ್ದಾನೆ. ಇನ್ನೊಂದು ಕಡೆ ಮಣಿಮೇಗಲೆ ಅಕ್ಕ ಊಟ ಸಿದ್ಧವಾಗಿದೆ ಅಂತ ಹೇಳಿಕೊಂಡು ಹತ್ತಿರ ಬಂದಳು. ಕರಿಗಾಲರು 2 ಕಡೆ ನೋಡಿಬಿಟ್ಟು, ನಂದಿನಿ, ನನ್ನನ್ನು ಕಡಂಬೂರು ಮಾಳಿಗೆಗೆ ಬರಬೇಡ ಅಂತ ಹೇಳಿ ವಂದ್ಯತೇವನ್ ಆದಷ್ಟು ವಂದ್ಯತೇವನ್ ಮಾತ್ರ ಟ್ರೈ ಮಾಡಿಲ್ಲ. ಆಳ್ವಾರ್ ಕಡೆ ಅನ್ನುವ ವೈಷ್ಣವನ ಅದೇ ಥರ ಸುದ್ದಿಗೆ ಕೊಂಡು ಬಂದ. ನನ್ನ ತಂದೆಯನ್ನು ಉಸಿರು ಗೆಳೆಯರನ್ನು ನನ್ನ ಭಕ್ತಿಗೆ ಆಗಿದ್ದವರು ಆದ ಮುಖ್ಯಮಂತ್ರಿ ಅನಿರುದ್ಧರನ್ನು ಹೇಳಿ ಕಳಿಸಿದರು. ಮುಖ್ಯಮಂತ್ರಿ ಅನಿರುದ್ಧರು ನಿಮ್ಮ ತಂದೆಯನ್ನು ಪ್ರಾಣ ತೆಗೆದರು. ಆದ್ದರಿಂದ ನಿಮ್ಮ ತಂದೆಯನ್ನು ಪ್ರಾಣನನ್ನೇ ತಾವೇ ಅಪಕಾರಕ್ಕೆ ನೋಡ್ತಾರೆ. ತಮ್ಮ ಭಕ್ತಿಗೆ ಆದವರು ಆದ್ರೂ ನಿಮಗೆ ಆಮೇಲೆ ಪಟ್ಟ ಇಲ್ಲದೆ ಇರೋದಕ್ಕೆ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಯಾಕೆ ನೀವು ಹುಚ್ಚು ಬಂದವರು ಅಂತಾನು, ದೈವಭಕ್ತಿ ಇಲ್ಲದೆ ಇರೋರು ಅಂತಾನು ಅವ್ರಿಗೆ ಯೋಚನೆ. ನಿಮ್ಮ ತಮ್ಮನಿಗೆ ಪಟ್ಟ ಕಟ್ಟಿ ಇಟ್ಬಿಟ್ಟು ಅವನ್ನ ವೀರ ವೈಷ್ಣವನಾಗಿ ಈ ಸೋಳನಾಡಿನ್ನೇ ವೈಷ್ಣವ ನಾಡಾಗಿ ಮಾಡಿಬಿಡ್ಬೇಕು ಅಂತ ಅನ್ನೋದು ಅವನ ಇಷ್ಟ. ನಿಮ್ಮ ತಮ್ಮ ಮಧ್ಯಕಡಲಲ್ಲಿ ಕಾಣದೇ ಹೋದಾಗ ಅವನ ಯೋಚನೆಯಲ್ಲಿ ಮಣ್ಣು ಬಿತ್ತು. ಅದಕ್ಕೆ ಅಂತ ನನ್ನನ್ನು ಕಡಂಬೂರು ಬರದೆ ತಡೆಯಬೇಕಾದ ಅವಶ್ಯಕತೆ ಏನು? ಅವ್ರಗಳ ಅಂತರಂಗವನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳ್ಬಿಡ್ತೀನಿ ಅಲ್ವಾ. ನಿನ್ಗೆ ಹೇಗೆ ಅವ್ರಗಳ ಅಂತರಂಗ ಗೊತ್ತು? ಅಯ್ಯ, ಆ ವೈಷ್ಣವ ಆಳ್ವಾರ್ ಕಡೆಯನ್ನು ಸೋದರಿ ನಾನು ಅನ್ನೋದನ್ನು ನೀವು ಮರ್ತು ಬಿಡಬೇಡಿ. ನಿಜವಾಗಲೇ ನೀನು ಅವನಿಗೆ ಒಡಹುಟ್ಟಿದ ಸೋದರಿನ. ಆ ಕಥೆಯನ್ನು ನನ್ನ ನಂಬಕ್ಕೆ ಹೇಳ್ತೀಯ? ನಾನು ಆ ಕಥೆಯನ್ನು ನಂಬಲಿಲ್ಲ, ನಿಮ್ಮನ್ನು ನಂಬ ಹಾಗೇನೂ ಹೇಳಲಿಲ್ಲ. ಅವನ ತಂದೆಯನ್ನ ಮನೆಯಲ್ಲಿ ನಾನು ಬೆಳೆದು ಬಂದೆ, ಆದ್ದರಿಂದ ನನ್ನ ಸೋದರಿ ಅಂತ ಹೇಳಿ ಕರ್ಕೊಂಬಂದ. ನನ್ನ ಆಂಡಾಲನ್ನು ಅವತಾರ ಅಂತ ಹೇಳಿ ವೈಷ್ಣವನು ಹೇಳೋದು ಅಭ್ಯಾಸ. ಊರಾಗಿ ಅವನ ಜೊತೆ ನಾನು ಹೋಗಿ ಆಳ್ವಾರನ್ನು ಪಾಸುರಗಳನ್ನು ಹಾಡಿ ವೈಷ್ಣವ ಸಂಪ್ರದಾಯವನ್ನು ಸ್ಪ್ರೆಡ್ ಮಾಡಬೇಕು ಅನ್ನೋದು ಅವನ ಆಸೆ. ಬುದ್ಧ ಸನ್ಯಾಸಿಗಳನ್ನ ಹಾಗೆ ನಿನ್ನನ್ನು ವೈಷ್ಣವ ಸನ್ಯಾಸಿನಿಯಾಕೆ ಅವನು ಇಷ್ಟಪಟ್ಟನ ಅಂತ ಆದಿತ್ಯ ಕರಿಗಾಲ ಕೇಳ್ತಾನೆ. ಆ ಥರ ಏನೂ ಇಲ್ಲ. ನಾನು ಅವನ್ನ ಮದುವೆ ಮಾಡ್ಕೊಂಡ್ಬಿಟ್ಟು ದಂಪತಿಗಳಾಗಿ ಪಾಸುರ ಆಡಿಕೊಂಡು ಊರಾಗಿ ಹೋಗಬೇಕು ಅನ್ನೋದು ಅವನ ಆಸೆ. ವೈಷ್ಣವವನ್ನು ಪ್ರಚಾರ ಮಾಡೋಕ್ಕೆ ನಾನು ತುಂಬ ಮಕ್ಕಳನ್ನು ಹೆತ್ತು ಕೊಡಬೇಕು ಅನ್ನೋದನ್ನು ಅವನ ಇಷ್ಟ. ಚಿಚ್ಚಿ, ಆ ಕೋತಿಮೂತಿಯ ತಿರುಮಲೆಯಲ್ಲಿ ನೀನೆಲ್ಲಿ? ನಿನ್ನನ್ನು ಅವನು ತನಗೆ ಹೆಂಡತಿಯಾಗಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಟ್ಟನ? ಅಯ್ಯ, ನನ್ನ ದುರದೃಷ್ಟ ಅದು. ನಾನು ಹುಟ್ಟಿದ ಟೈಮು ಹಾಗೆ. ನನ್ನ ಹತ್ರ ಬರುವ ಗಂಡು ಮಕ್ಕಳು ಎಲ್ಲರೂ ದುರ್ಯೋಚನೆಯಿಂದನೇ ನನ್ನ ಹತ್ರ ಬರ್ತಾರೆ. ಮುದುಕ ಪಳವೇಟರನ್ನ ಬುತ್ತಿ ಹೋಗಿದ್ದ ಜಾರಿಯಲ್ಲಿ ಬೇರೆಯವ್ರ ಬಗ್ಗೆ ಹೇಳ್ಬೇಕಾ? ಕೋಮಗನೆ, ಪಳವೇಟೆಯರ ಬಗ್ಗೆ ನನಗೆ ಕಿವಿ ಕೇಳೋ ಹಾಗೆ ದೂಷಣೆಯನ್ನಾಗಿ ಏನು ಹೇಳಬೇಡ. ಅವ್ರು ನನ್ನ ಹತ್ರ ಆಸೆ ಕೊಂಡಿದ್ರು. ಈ ಲೋಕವೆಲ್ಲ ಗೊತ್ತಾಗೋ ಥರ ಮದುವೆ ಮಾಡಿಕೊಂಡ್ರು. ಅನಾಥೆ ಹೆಣ್ಣಾಗಿದ್ದ ನನ್ನನ್ನು ಅವರ ಮಾಳಿಗೆಯಲ್ಲಿ ಪಟ್ಟದ ರಾಣಿಯಾಗಿ ಹೆಮ್ಮೆ ಮಾಡಿದರು. ಆದರೆ ನಿನ್ನ ಇಷ್ಟ ಏನು ನಂದಿನಿ? ನೀನು ಅವ್ರ ನಿಜವಾಗ್ಲೂ ನಿನ್ನ ಪತಿ ಹಾಕ್ಕೊಂಡು ಪೂಜೆ ಮಾಡ್ತಾ ಇದೀಯಾ? ಹಾಗಾದರೆ ಇಲ್ಲ, ಅವ್ರ ಹತ್ರ ನಾನು ತುಂಬ ಕೃತಜ್ಞತೆಯಿಂದ ಇದ್ದೀನಿ. ಆದರೆ ಅವ್ರ ಜೊತೆ ನಾನು
ಬಾಳಿಲ್ಲ, ಅವರನ್ನು ನನ್ನನ್ನು ಒತ್ತಾಯ ಮಾಡಿಲ್ಲ. ಈ ನಾನು ಬಡವರ ಕುಡಿಸೆನಲ್ಲಿ ಹುಟ್ಟಿದವಳು, ಹುಟ್ಟಿದ ತಕ್ಷಣ ಕೈ ಬಿಡೋಕ್ಕಾದವಳು. ಆದ್ರೂ ನನ್ನ ಮನಸ್ಸಿನಲ್ಲಿ ಒಬ್ಬರಿಗೆ ಅರ್ಪಣೆ ಮಾಡಿದ್ದೀನಿ. ಅದನ್ನು ಒಂದು ದಿವಸನೂ ನಾನು ಚೇಂಜ್ ಮಾಡ್ಕೊಂಡಿಲ್ಲ. ನಂದಿನಿ, ಆ ಭಾಗ್ಯಶಾಲಿ ಯಾರು ಬೇಡ, ಅದನ್ನು ಹೇಳಬೇಡ. ನೀನು ಯಾರು ನಿಜವನ್ನು ಹೇಳು. ನೀನು ನನ್ನ ತಂದೆಯ ಮಗಳು ಅಲ್ಲ ಅಂದರೆ, ನನ್ನ ಸೋದರಿ ಅಲ್ಲ ಅಂದರೆ, ಆಳ ಕಡೆಯನ್ನು ಹೊಡ ಹುಟ್ಟಿದವಳು ಅಲ್ಲ ಅಂದರೆ, ಆಮೇಲೆ ನೀನು ಯಾರು ಅದನ್ನು ಮಾತ್ರ ಹೇಳಿಬಿಡು ನಂದಿನಿ. ಅದನ್ನು ತಿಳ್ಕೊಳ್ಳದೇ ಇದ್ದರೆ ನನಗೆ ಹುಚ್ಚು ಹಿಡಿದು ಬಿಡುತ್ತೆ ನಿಜವಾಗ್ಲೂ ಅಂತ ಹೇಳಿದರು ಕರಿಗಾಲರು. ಅದನ್ನು ನಿಮ್ಗೆ ತಿಳಿಸಬೇಕು ಅಂತ ತಾನೇ ನಾನು ಇಷ್ಟಪಡ್ತೀನಿ. ಅದೇ ನಿಮ್ಮ ಗೆಳೆಯರನ್ನು, ನಿಮ್ಮ ಗೆಳತಿನೂ, ನನ್ನ ಗೆಳತಿನೂ ಇದೋ ಹತ್ತಿರ ಬಂದುಬಿಟ್ರು. ತಿರ್ಗಾ ಸಂದರ್ಭ ಬರುವಾಗ ಅವಶ್ಯ ಹೇಳ್ತೀನಿ ಅಂತ ಅಂದಳು ನಂದಿನಿ. ತಾನು ತುಂಬ ಹತ್ತಿರದಲ್ಲಿ ಬಂದುಬಿಟ್ಟ ಒಳವರೆಯನ್ನು ನೋಡಿ ಪಳುವೂರು ರಾಣಿ, ಅಯ್ಯ ಇದೇನು ಬರೀ ಕೈಯಿಂದ ತಿರ್ಗಾ ಬಂದಿದ್ದೀರಾ? ಹುಲಿನ ತಲೆ ಎಲ್ಲಿ ಅಂತ ಕೇಳಿದಳು ನಂದಿನಿ. ದೇವಿ, ಹುಲಿನ ತಲೆಯನ್ನು ಕೊಂಡುಬಂದು ನಿಮ್ಮ ಕಾಲಡಿಯಲ್ಲಿ ಸಮರ್ಪಿಸುವ ಭಾಗ್ಯ ನನಗೆ ಸಿಗಲಿಲ್ಲ ಅಂತಂದನು ವಂದಿತೇವೆ. ಆಹಾ, ಇಷ್ಟೇ ತಾನ ನಿಮ್ಮದು ವೀರ, ನಿಮ್ಮ ಮೂದಾದೇವರುಗಳ ವೀರವನ ಬಗ್ಗೆ ಹಾಡುಗಳೆಲ್ಲ ಹೇಳ್ತಿರಲ್ಲ. 3 ಕುಲದ ದೇವರು ರಾಜಗಳನ್ನು ತಲೆಗಳನ್ನು ಕಿತ್ತು ನಿಮ್ಮ ವಯಲಲ್ಲಿ ನಟಿಸಿದ್ದಾರೆ ಅಂತ ಹೇಳಿದ್ರಲ್ಲ, ಅದೇನಂತ ಹಾಡು ಅಂತ ಕೇಳಿದರು. ಅಯ್ಯ, ನೀವು ಹೇಳ್ತೀರಾ ಇಲ್ಲ ನಾನು ಹೇಳಲ್ಲ ಅಂತ ನಂದಿನಿ ವಂದಿತೇವೆ ನೋಡಿ. ರಾಣಿ, ಆ ಥರ ಒಂದು ಹಾಡು ಇದ್ದಾಗ ನನಗೆ ಜ್ಞಾಪಕ ಇಲ್ಲ, ನಿನಗೆ ಜ್ಞಾಪಕ ಇಲ್ಲ, ಆದರೆ ನನಗೂ ಚೆನ್ನಾಗಿ ನೆನಪಿದೆ ಅಂತ ಹೇಳ್ತೀನಿ ಕೇಳಿ ಅಂತ ಹೇಳಿಬಿಟ್ಟು, ಹೇಗಿದೆ ಹಾಡು ಕೋಮಗನೆ? ನಿಮ್ಮ ಪಾಂಡ್ಯ ಒಬ್ಬನ ತಲೆಯನ್ನು ಮಾತ್ರ ನೀವು ಕೊಂಡಿದ್ರಿ. ಈ ವೀರನ ಮೂದಾದೇರು ಚೇರ, ಚೋಳ, ಪಾಂಡ್ಯರುಗಳ ತಲೆಗಳನ್ನು ಕಿತ್ಕೊಂಡ್ಬಂದು ಅವರು ನೆಲದಲ್ಲಿ ನಟ್ಟಿ ಇಟ್ಟರಂತೆ. ಕರಿಗಾಲನ ಮುಖದಲ್ಲಿ ಅಸಹ್ಯನು ಕ್ರೋಧನು ತಾಂಡವಾಡಿತು. ಒಳ್ಳೆ ನಟ್ಟಿದ್ದು ಒಳ್ಳೆ ನಡವು ಅಂತ ಹೇಳಿಬಿಟ್ಟು ಅವರು ಹಂಗೆ ಜೋರಾಗಿ ನಗಿದ್ರು. ವಂದಿತೇವನ್ನು ಕರಿಗಾಲನ ಮುಖವನ್ನು ಹತ್ತಿ ನೋಡೋಕ್ಕಾಗಲಿಲ್ಲ. ಅವನು ತಡುಮಾರಿ, ದೇವಿ, ಇಂಥ ಒಂದು ಹಾಡನ್ನು ನಿಮ್ಮ ಹತ್ರ ನಾನು ಹೇಳಲೇ ಇಲ್ವಲ್ಲ ಅಂತಂದ. ಅದರಿಂದ ಏನು, ಮೊದಲೇ ನಾನು ತಿಳ್ಕೊಂಡಿದ್ದೇ ಇದ್ದರೆ ನಿಮ್ಮದು ಕುಲದ ಹೆಮ್ಮೆಯನ್ನು ಇವಾಗಲಾದರೂ ತಿಳ್ಕೊಳ್ಳಿ. ಆ ಥರ 3 ಲೋಕದ 3 ರಾಜಗಳ ಮುಡಿಗಳನ್ನು ಎತ್ತು ನಟ್ಟಿದ್ದ ವಂಶವನ್ನು ಹುಟ್ಟಿದವರು ಕೇವಲ ಗಾಯಪಟ್ಟಿದ ಹುಲಿಯ ಒಂದನ್ನು ತಲೆಯನ್ನು ಕೊಂಡು ಬರೋಕ್ಕಾಗಿಲ್ವೇ ಅಂತ ಅಂದಳು. ದೇವಿ, ಗಾಯಪಟ್ಟಿದ ಹುಲಿ ನಿಜವಾಗಲೇ ಸತ್ತು ಹೋಗಿಬಿಡ್ತು. ಸತ್ತ ಹುಲಿನ ತಲೆಯನ್ನು ಒಡ್ಕೊಂಡು ಬರೋಕ್ಕೆ ನಾನು ಇಷ್ಟಪಟ್ಟಿಲ್ಲ. ಅದು ಹೇಗೆ? ಹುಲಿ ತತ್ತಿ ಹಡಗಿನಲ್ಲಿ ಹತ್ತಿದ್ದನ್ನು ನಾನು ನೋಡಿದ್ದೀನಲ್ಲ. ನಾನು ತಾನೇ ಆ ದೃಶ್ಯವನ್ನು ನಿಮಗೆ ತೋರಿಸಿದೆ. ಹಡಗಿನಲ್ಲಿ ಏರಿ ಮಲ್ಕೊಂಮೇಲೆ ಅದು ಸತ್ತೋಗಿದೆ. ಪಳುವೂರಿ ಚಿಕ್ಕರಾಣಿನ ಮೈಯನ್ನು ಗಾಯಪಡಿಸ್ಬಿಡ್ತೀವಿ ಅನ್ನೋ ಪಶ್ಚಾತ್ತಾಪದಿಂದ ಅದು ಪ್ರಾಣನ ಬಿಟ್ಟುಬಿಡ್ತೋ ಏನೋ ಅಂತ ಅಂದ ವಂದ್ಯತೇವೆ. ಕರಿಗಾಲರ ಮುಖದಲ್ಲಿ ಒಂಥರ ಚಡಚಡ ಅಂತ ಇತ್ತು. ಆಮೇಲೆ ಅದನ್ನು ತಡಿಸಿ ಸ್ವಲ್ಪ ನಗು ಬಂತು. ಆದರೆ ಅದು ನೀರಿನಲ್ಲೇ ಸತ್ತೋಗಿರ್ಬೋದಲ್ವ, ಹಡಗಿನಲ್ಲಿ ಹತ್ತಿ ಸಾಯಬೇಕಾಗಿಲ್ವಲ್ಲ ಅಂತ ಹೇಳಿದರು ಕರಿಗಾಲರು. ನನ್ನ ಹಾಗೆ ಅದಕ್ಕೂ ನೀರನ್ನು ಕಂಡ್ರೆ ಇಷ್ಟ ಆಗಲ್ಲ ಅನಿಸುತ್ತೆ. ಎಲ್ಲ ಸಾವುಗಳಲ್ಲೂ ತಣ್ಣೀರಿನಲ್ಲಿ ಸಾಯೋದೇ ನನಗೆ ಭಯ ಕೊಡುತ್ತೆ ಅಂತ ಹೇಳಿದ ವಂದಿತೇವೆ. ಆದ್ರೂ ಸ್ವಲ್ಪ ಮುಂದೆ ಧೈರ್ಯವಾಗಿ ನೀರಲ್ಲಿ ದೂಕ್ಬಿಟ್ರಲ್ಲ, ಈ ಹೆಣ್ಣುಮಕ್ಕಳ ಮೇಲೆ ಅಷ್ಟೊಂದು ಕರುಣೆ ಅನಿಸುತ್ತೆ. ದೇವಿ, ನೀರಿನಕ್ಕಿಂತ ನನಗೆ ಹೆಣ್ಣುಮಕ್ಕಳನ್ನ ಕಂಡ್ರೆ ಜಾಸ್ತಿ ಭಯ ಉಂಟಾಗುತ್ತೆ. ಯುವರಾಜರನ್ನ ಒತ್ತಾಯದಿಂದ ಜಂಪ್ ಮಾಡಿದೆ. ನಿಜವಾಗ್ಲೂ ಆ ಥರ ಜಂಪ್ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ ಅಂತ ಇವಾಗ ಗೊತ್ತಾಯಿತು ಅಂತಂದವಲ್ಲವರಿ. ಹೌದೌದು, ನೀರು ತಣ್ಣೀರಲ್ಲಿ ಬಿದ್ದು ಸಾಯೋದ ಬಗ್ಗೆ ತಾನೇ ನಿಮಗೆ ಭಯ, ಬೇರೆಯವ್ರನ್ನ ಮುಳುಗಡಿಸಿ ಸಾಯಿಸೋ ಬಗ್ಗೆ ನಿಮಗೆ ಭಯನೇ ಇಲ್ಲ ಅಂತ ಹೇಳಿದ್ರು ನಂದಿನಿ. ಈ ಮಾತುಗಳು ಏನೂ ಮಣಿಮೇಗಲಿಗೆ ಇಷ್ಟ ಆಗಿಲ್ಲ ಅನ್ನೋದು ಅವಳ ಮುಖಭಾವನೆಯಿಂದ ಚೆನ್ನಾಗಿ ಗೊತ್ತಾಯಿತು. ಅಕ್ಕ, ಮಾಡಿದ ಅಡುಗೆ ಎಲ್ಲ ಆರಿ ಹೋಗ್ತಾ ಇದೆ, ಬನ್ನಿ ಹೋಗೋಣ ಅಂತ ಹೇಳಿದ್ರು. 4 ಜನನು ಪಳಿಂಗ ಮಂಟಪವನ್ನು ನೋಡಿ ನಡೆದರು. ಆವಾಗ ಮಧ್ಯೆ ಮಣಿಮೇಗಲೆ ವಂದಿತೇವನ್ನು ನೋಡಿದಳು. ಅವಳ ಮನಸ್ಸಿನಲ್ಲಿ ಏನೇನೋ ಸಂಕಟ ಬಂದಿದೆ ಎಂದು ಯುವರಾಜರನ್ನು ನಂದಿನಿನು ಅವನಿಗೆ ಏನೋ ಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ಅವಳ ಮನಸ್ಸು ಹೇಳ್ತಾ ಇತ್ತು. ಯಾರು ನಮಗೆ ವೈದ್ಯ ಆದ್ರೂ ನಾನು ನಿಮ್ಮ ಪರವಾಗಿ ಇರ್ತೀನಿ, ವಿಚಾರ ಪಡಬೇಡಿ ಅಂತ ಹೇಳಿ ನಯನ ಭಾಷಕ ಮೂಲಕ ವಂದಿತೇವನಿಗೆ ಸಮಾಧಾನ ಹೇಳಕ್ಕೆ ನೋಡಿದರು. ಆದರೆ ವಂದಿತೇವನ ಅವಳ ಕಡೆ ತಿರುಗೇ ನೋಡಲಿಲ್ಲ. ಅವನು ವಿಚಾರದ ಕಡಲಲ್ಲಿ ಮುಳುಗಿ ಹೋದವನಾಗೆ ಕಾಣಿಸ್ಕೊಂಡ. ನಂದಿನಿ ದೇವಿನ ವಂಚಕದವಾದ ಮಾತುಗಳನ್ನು, ವಂದ್ಯತೇವನ ಮೇಲೆ ಅವಳು ಹಾಕಿದ್ದ ಭಯಂಕರವಾದ ಅಪವಾದನು ಈ ಕಥೆಯನ್ನು ಕಂಟಿನ್ಯೂಸ್ ಆಗಿ ಓದ್ತಾ ಬರುವ ವೀಕ್ಷಕರಿಗೆ ತುಂಬ ಅಸಹ್ಯವನ್ನು ಕೊಟ್ಟಿರುತ್ತೆ. ಆದರೆ ನಾವು ಅರ್ಥಕೊಂಡ ರೀತಿಯಲ್ಲಿ ಅವಳ ಹುಟ್ಟನ್ನು, ಅವಳ ಬಾಳನ್ನು ನೆನಪು ಮಾಡಿಕೊಂಡ್ರೆ ಅದೇನೂ ಆಶ್ಚರ್ಯ ಪಡೋ ಹಾಗೇ ಇಲ್ಲ. ಮನುಷ್ಯರನ್ನ ಗುಣಾದೇಶಗಳು ಪಾರಂಪರ್ಯವಾಗಿ ಕಾರಣದಿಂದ ರಕ್ತದಲ್ಲಿ ಬರುವ ಇದರಿಂದ ಆಗತ್ತೆ. ಸುತ್ತು ನಡೆಯೋ ಇದರಿಂದನೂ ಅಭ್ಯಾಸಗಳಿಂದನೂ ಅವ್ರ ಬಾಳು
ಬಾಳಿನಲ್ಲಿ ನಡೆದಿದ್ದ ಅನುಭವಗಳಿಂದನೂ ಚೇಂಜ್ ಆಗುತ್ತೆ. ಮೂಗಿನು ಕಿವುಳು ಆಗಿದ್ದ ಮಂದಾಗಿನಿ ಕಾಡಿನಲ್ಲೇ ತುಂಬ ದಿನ ಬಾಳಿದಳು. ಪ್ರಾಣಿಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವಳು ಎಷ್ಟೊಂದೋ ಜಾಗ್ರತೆಯಾಗಿರಬೇಕಾಗಿತ್ತು. ತಾನು ಉಸಿರು ತಪ್ಪುವುದಕ್ಕೆ ಅಂತ ಕೆಲವು ಸತಿ ಆ ಮೃಗಗಳನ್ನು ಕೊಟೂರವಾಗಿ ಕೊಲ್ಲಬೇಕಾಗಿದ್ದು ಬಂತು. ತುಂಬ ಕಾಲ ತನಕ ಹಾಲಿನಂಥ ಕ್ಲೀನಾಗಿ ಇದ್ದಿದ್ದ ಅವಳ ಮನಸ್ಸಿನಲ್ಲಿ ಒಂದು ಸಮಯ ಪ್ರೀತಿಯೇ ಅನ್ನುವ ಅಮೃತ ಬಂದ ಹಾಗೆ ಇತ್ತು. ಆದರೆ ಆದಷ್ಟು ಬೇಗ ಅದನ್ನು ಡ್ರೈ ಆಗಿ ಹೋಗಿ ಅವಳ ಮನಸ್ಸಿನಲ್ಲಿ ಒಳ್ಳೆ ಡೆಸರ್ಟ್ ಥರ ಮಾಡಿಬಿಡ್ತು. ತುಂಬ ದಿನ ತನಕ ಹಾಲು ಥರ ಇದ್ದಿದ್ದ ಅವಳ ಮನಸ್ಸು ಒಂದು ಸಮಯ ಪ್ರೀತಿ ಅನ್ನುವ ಅಮುದವನ್ನು ಹಾರಿಸಿತ್ತು. ಆದ್ರೂ ಅದು ಡ್ರೈ ಆಗಿ ಅವಳ ಮನಸ್ಸು ಹೊರಟಾದ ಡೆಸರ್ಟ್ ಥರ ಆಗಿಬಿಡುತ್ತೆ. ವಿಧಿನ ಆಟ ಅವಳನ್ನು ಒಂದು ದೊಡ್ಡ ಏಮಾರಿ ಹೋಗೋ ಹಾಗೆ ಮಾಡಿಬಿಡ್ತು. ಆದ್ದರಿಂದ ಬಂದಿದ್ದ ಶಾಕು ಅವಳಿಗೆ ತುಂಬ ಅವಳ ಬುದ್ಧಿನೇ ಕೆಟ್ಟೋಗೋ ಥರ ಮಾಡಿಬಿಡ್ತು. ಆದ್ರೂ ಬರ್ತಾ ಬರ್ತಾ ಅವಳ ಮನಸ್ಸಿನ ಗಾಯ ಆರಿತು. ಪ್ರೀತಿಯಿಂದ ಅಮುದ ತಿರುಗಾನು ಬಂದಿತ್ತು. ಸುಂದರ ಸೋಳನ ಮೇಲೆ ಕೊಂಡಿದ್ದ ಪ್ರೀತಿಯೆಲ್ಲ ಅವಳ ಮಗನಾಗಿ ಅರುಳ್ಮೊಳಿ ವರ್ಮ ಹತ್ರ ಪ್ರೀತಿ ಅಂತ ಚೇಂಜ್ ಮಾಡಿಕೊಡ್ಲು. ಮಂದಾಗಿನಿಗೆ ಮಗಳಾಗಿ ನಂದಿನಿ ಹತ್ರ ತಾಯಿನ ಗುಣಾದಿಸೆಗಳು ಇದ್ದಿದ್ರಲ್ಲಿ ಏನು ರಿಯಲ್ ಆಗೇ ಬಂದಿತ್ತು. ಆದ್ದರಿಂದ ಅಮ್ಮನನ್ನು ಲೋಕ ವಂಚನೆ ಮಾಡಿದ್ದಕ್ಕಿಂತ ಮಗಳನ್ನು ಹೆಚ್ಚಾಗಿ ವಂಚನೆ ಮಾಡಿಬಿಡ್ತು. ಹೆತ್ತ ತಾಯಿಯಿಂದನೂ ಕೈ ಬಿಡಲು ಪಟ್ಲು. ಬೇರೆಯವ್ರ ಮನೆಯಲ್ಲಿ ಬೆಳೆದಳು. ಕಾಡು ಮೃಗಗಳಿಂದ ಅಮ್ಮನಿಗೆ ಬಂದಿದ್ದ ಹಿಂಸೆಗಿಂತ ನಾಡಿನಲ್ಲೂ ಮನುಷ್ಯರುಗಳಿಂದ ಮಗಳು ತುಂಬ ಕಷ್ಟಗಳಿಗೆ ಪಾಲಾದಳು. ಚಿಕ್ಕ ಪ್ರಾಯದಿಂದ ರಾಜಕುಲದಿಂದ ಅವಮಾನ ಮಾಡಿಪಟ್ಟಿದ್ದೆಲ್ಲ ಅವಳ ಮನಸ್ಸಿನಲ್ಲಿ ವಜ್ರದ ಹಾಗೆ ನೆಲೆಸಿ ವಿಷಕ್ಕಿಂತ ಕೆಟ್ಟ ದ್ವೇಷವಾಗಿ ಚೇಂಜ್ ಆಗಿಬಿಡ್ತು. ದ್ವೇಷಕ್ಕೆ ಮಾರು ಕೊಡುವ ಪ್ರೀತಿ ಅನ್ನುವ ಅಮೃತ ಅವಳಿಗೆ ಸಿಕ್ಕಿಲ್ಲ. ಆದರೂ ಯಾರ್ಯಾರ ಹತ್ರನೋ ಪ್ರೀತಿ ಇಟ್ಟಿದ್ಲೋ ಅವರೆಲ್ಲರೂ ಅವಳಿಗೆ ಮೋಸ ಮಾಡಿಬಿಟ್ರು. ಅದರಿಂದ ಅವಳನ್ನ ನೆಗ್ಲೆಕ್ಟ್ ಮಾಡಿಬಿಟ್ರು. ಆದರೆ ದುರದೃಷ್ಟಕ್ಕೆ ಉಳ್ಳಾಗಿ ಎಲ್ಲ ಸತ್ತು ಅವಳನ್ನ ಅಲಕ್ಷ್ಯ ಮಾಡಿದವ್ರನ್ನೆಲ್ಲ ಅವ್ರನ್ನ ದುರದೃಷ್ಟಕ್ಕೆ ಹಾಳಾಗಿ ಸತ್ತೋದ್ರು. ಅವಳನ್ನ ಅವಮರ್ಯಾದೆ ಮಾಡಿದವರು, ಅವಳಿಂದ ನೆಗ್ಲೆಕ್ಟ್ ಮಾಡಿದವರು ತುಂಬ ಚೆನ್ನಾಗಿಯೇ ಬಾಳ್ತಾಯಿದ್ರು. ಒಂದು ಹೆಣ್ಣಿನ ಮನಸ್ಸಿನಲ್ಲಿ ವಿಷಕ್ಕಿಂತ ಕೆಟ್ಟದಾಗಿ ಮಾಡೋಕ್ಕೆ ಬೇರೆ ಏನು ಕಾರಣಗಳು ಬೇಕು? ತನ್ನನ್ನು ವಂಚಿಸಿದವ್ರನ್ನು ಅವಮರ್ಯಾದೆ ಮಾಡಿದವ್ರನ್ನು ಸೇಡು ತೀರಿಸ್ಕೊಳ್ಳೋದು ಬಿಟ್ಟರೆ ಅವಳ ಮನಸ್ಸಿನಲ್ಲಿ ಬೇರೆ ಯಾವುದಕ್ಕೂ ಜಾಗ ಇಲ್ಲ. ಅದಕ್ಕೆ ಬೇಕಾಗಿದ್ದ ಸಂಚುಗಳು ಅವಳ ಅಮ್ಮನ ಗರ್ಭದಿಂದನೇ ಅವಳಿಗೆ ಬಂದುಬಿಟ್ಟಿದೆ, ರಕ್ತದಲ್ಲಿ ಬಂದುಬಿಟ್ಟಿದೆ. ಬಾಳಿನಲ್ಲಿ ಅವಳು ಪಟ್ಟಿದ್ದ ಕಷ್ಟಗಳನ್ನು, ಏಮಾರಿ ಹೋಗಿದ್ದನ್ನು, ಭಯಂಕರವಾದ ಅನುಭವಗಳನ್ನು, ಅವಳ ಮನಸ್ಸಿನಿಂದ ಇರುವ ಪ್ರೀತಿ ವಾತ್ಸಲ್ಯ ಎಲ್ಲವನ್ನು ಒರೆಸಿ ಹಾಕ್ಬಿಟ್ಟಿದ್ದೆ. ಕಬ್ಬಣಕ್ಕಿಂತ ಕಲ್ಲಿನಿಂದ ಕಠಿಣವಾಗಿ ಬಿಟ್ಟಿದೆ. ಈ ಕಥೆಯಲ್ಲಿ ಇನ್ನು ಬರುವ ಘಟನೆಗಳು ಚೆನ್ನಾಗೇ ನಿಮಗೆ ತಿಳ್ಕೊಳ್ಳೋಕ್ಕೆ ಈ ಗುಣಾದಿಸೆಗಳು ನಾನು ಹೇಳಬೇಕಾಗಿದ್ದ ಅವಶ್ಯಕತೆ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಊಟ ಮಾಡೋ ಟೈಮಲ್ಲಿ ಅವ್ರುಗಳಿಗೂ ಉತ್ಸಾಹವಾದ ಮಾತು ಏನೂ ನಡೆಯಲಿಲ್ಲ. ನಂದಿನಿನು ಕರಿಗಾಲನ್ನು ವಂದಿತೇವನು ಅವರವರು ಯೋಚನೆಯಲ್ಲಿ ಮುಳುಗಿದರು. ಆದರೆ ಮಣಿಮೇಗಲೆಯಿಂದ ತುಂಬ ಆತಂಕವಾಗಿತ್ತು. ಪಳುವು ರಾಣಿ ಜೊತೆ ಉಲ್ಲಾಸವಾಗಿ ಮಾತಾಡಿ ಉತ್ಸಾಹವಾಗಿ ಟೈಮ್ ಪಾಸ್ ಮಾಡೋ ಯೋಚನೆಯಿಂದ ಅವಳು ಅವತ್ತು ಆ ನೀರಿನ ಆಟಕ್ಕೂ ವನಭೋಜನಕ್ಕೂ ಏರ್ಪಾಡು ಮಾಡಿದ್ಲು. ಇದ್ದಕ್ಕಿಲ್ಲದೆ ಎದುರು ನೋಡದೆ ಯುವರಾಜರನ್ನು ವಂದಿತೆಯನ್ನು ಬಂದು ಸೇರ್ಕೊಂಡಿದ್ದ ತಕ್ಷಣ ಅವಳು ಉತ್ಸಾಹ ಜಾಸ್ತಿ ಆಯಿತು. ಆದರೆ ಅದಕ್ಕೆ ಆದಮೇಲೆ ಮಿಕ್ಕಿದ 3 ಮಾತಾಡಿದ ಮಾತುಗಳು ನಡ್ಕೊಂಡಿದ್ದ ರೀತಿಯೂ ಅವಳು ಸ್ವಲ್ಪನೂ ತೃಪ್ತಿ ಕೊಟ್ಟಿಲ್ಲ. ನಂದಿನಿಯನ್ನು ವಂದಿತೆಯನ್ನು ಸೇರಿ ನೋಡಿದ್ದ ಹಾಗೆಲ್ಲ ಪಟ್ಟಿದ್ದ ವೇದನೆಯನ್ನು ಅವಳ ಮಗುವಾದ ಮನಸ್ಸು ತಕ್ಷಣ ಮರೆತು ಬಿಡ್ತು. ಅದನ್ನ ಬಗ್ಗೆ ತಪ್ಪಾಗೆ ಅಂದ್ಕೊಂಡು ಅಸೂಯೆಗೆ ಜಾಗ ಕೊಟ್ಟಿದ್ದು ತನ್ನ ತಪ್ಪು ಅಂತ ಹೇಳಿ ಮನಸ್ಸನ್ನು ಸಮಾಧಾನ ಮಾಡಿಕೊಂಡ್ಳು. ಅದಾದಮೇಲೆ ತಿರ್ಗಾ 3 ಜನನು ಯೋಚನೆ ಗಲಗಲ ಅಂತ ಹೇಳಿ ಇಲ್ಲದೆ ಚಿಡ್ಚಿಡ ಅಂತ ಮುಖವನ್ನು ಇಟ್ಕೊಂಡಿದ್ರು ಕಪಟವಾಗಿ ಮಾತಾಡಿ ಬಂದಿದ್ದನ್ನು ಅವಳಿಗೆ ಇಷ್ಟ ಆಗಿಲ್ಲ.
ಅರ್ಥನೂ ಆಗಿಲ್ಲ. ಆದ್ದರಿಂದ ಊಟ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಮಣಿಮೇಗಲೆ, ಅಕ್ಕ ನಾವು ತಿರುಗಿ ಪ್ರಯಾಣ ಪಡೋನುವ, ಹಡಗನ್ನು ತೊಗೊಂಬರಕ್ಕೆ ಹೇಳ, ಇವ್ರುಗಳಿಬ್ಬರೂ ನಮ್ಮ ಜೊತೆ ಬರ್ತಾರಾ ಇಲ್ಲ ಕುದುರೆ ಮೇಲೆ ಬಂದಿದ್ದ ದಾರಿಯಿಂದ ಹೋಗ್ತಾರಾ ಅಂತ ಕೇಳಿದ್ಲು. ಆವಾಗ ತಾನೇ ಕರಿಗಾಲರು ಚಿಂತನಾ ಲೋಕದಲ್ಲಿ ಈ ಲೋಕಕ್ಕೆ ಬಂದರು. ಈ ಹೆಣ್ಣಿನ ಯಾಳನ್ನು ಕೇಳದೆ ಹೋಗೋದಾ? ಒಂದಿನ ಆಗಲ್ಲ. ನಂದಿನಿ, ಮರ್ತು ಬಿಟ್ಟಿಯಾ ಏನು? ಮಣಿಮೇಗಲೆ, ನಮ್ಮನ್ನು ಏಮರ್ಸ್ಬೇಡ ಅಂತಂದು. ಅದನ್ನು ನಾನು ಮರೆಯಲಿಲ್ಲ. ನಿಮ್ಮಗಳನ್ನು, ನಿಮ್ಮ ಸ್ನೇಹಿತರನ್ನು ನೋಡಿದರೆ ಗಾನವನ್ನು ಕೇಳಿ ಹಾಗೆ ಅನಿಸಲ್ಲ. ಮುಳ್ಳಿನ ಮೇಲೆ ನಿಲ್ಲು ಹಾಗೆ ನಿಂತಿದ್ದೀರ, ಆದ್ದರಿಂದ ಪಾತಕವಿಲ್ಲ. ಮಣಿಮೇಗಲೆ, ಎಲ್ಲೇ ಯಾಳನ್ನು ಎತ್ಕೊಂಡು ಬಾ ಅಂತಂದ್ಲು. ಯಾತಕ್ಕಕ್ಕ? ಇಷ್ಟ ಇಲ್ಲದೇವ್ರ ಮುಂದೆ ಯಾತಕ್ಕೋಸ್ಕರ ನನ್ನನ್ನು ನುಡಿಸೋಕೆ ಹೇಳ್ತೀರಾ ಅಂತ ಮಣಿಮೇಗಲೆ ಸ್ವಲ್ಪ ಗಿರಾಕಿ ಮಾಡಿಕೊಂಡ್ಲು. ಇಲ್ಲ ಯುವರಾಜ ತಾನೇ ಕೇಳೋದಾಗಿ ಹೇಳ್ತಾ ಇದ್ದಾರಲ್ಲ, ಅವರ ಪ್ರೀತಿಯ ಗೆಳೆಯರಿಗೆ ಇಷ್ಟ ಇಲ್ಲದೆ ಇದ್ದರೆ ಕಿವಿಯನ್ನು ಮುಚ್ಕೊಳ್ಳಿ ಅಂತ ಹೇಳಿದ್ರು ನಂದಿನಿ. ದೇವರೇ, ನಾನೇನು ಆ ಥರ ಸಂಗೀತಕ್ಕೆ ವಿರೋಧಿಯಲ್ಲ. ಕೋಡಿಕರೆಯಲ್ಲಿ ಪುಂಗುಳಿಯನ್ನು ಓಡಕಾರೆಯನ್ನು ಅಲೆಗಡಲು ಮೋಯಿಂದಿರ್ಕ ಅಗಕಡಲಾನ್ ಪೊಂಗೋದೇನೆ ಅಂತ ಎಂದು ಒಂದು ಹಾಡು ಹೇಳಿದ್ಲು. ಅದನ್ನು ನೆನೆಸ್ಕೊಂಡ್ರೆ ಇವಾಗಲೂ ನನಗೆ ಮೈಯೆಲ್ಲ ಜುಮ್ಮನ್ನತ್ತೆ ಅಂತ ಹೇಳಿದ್ನು ವಂದಿತೇವೆ. ಕೆಲವ್ರ ಹಾಡೇನೇ ಇಷ್ಟ ಆಗುತ್ತೆ. ನನ್ನ ಹಾಡು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತಂದ್ಲು ಮಣಿಮೇಗಲೆ. ಇಷ್ಟ ಆಗದೆ ಹೋಗಿದ್ರೆ ಯಾರು ಬಿಡ್ತಾರೆ? ಅದಕ್ಕೆ ನಾನಾಯಿತು, ನೀನು ಯಾಳನ್ನು ಎತ್ಕೊಂಡು ಬಾ ಅಂತಂದರು ಕರಿಗಾಲರು. ಮಣಿಮೇಗಲೆ ಯಾಳನ್ನು ಎತ್ಕೊಂಡು ಬಂದಳು. ಪಳಿಂಗ ಮಂಟಪದ ಮೆಟ್ಲಲ್ಲಿ ಮೇಲಿನ ಕೂತ್ಕೊಂಡ್ಳು. ಅದನ್ನು ಎಲ್ಲ ಮೀಟಿ ಶ್ರುತಿ ಮಾಡಿದ್ಲು. ಅದರ ಆಮೇಲೆ ಯಾಳನ್ನ ಮಾತ್ರ ನುಡಿಸಿ ಸ್ವಲ್ಪ ಹೊತ್ತು ಅದನ್ನು ಇಂಪಾಗಿ ಕೇಳೋ ಹಾಗೆ ಮಾಡಿದ್ಲು. ಕರಿಗಾರನ ವಂದಿತೇವು ನಿಜವಾಗ್ಲೂ ಬೇರೆ ವಿಚಾರವೆಲ್ಲ ಮರೆತು ಬಿಟ್ರು. ಯಾಳಿನ ನುಡಿಯಲ್ಲಿ ಮನಸ್ಸನ್ನು ಕೊಟ್ಟು ಪರವಶ ಆಗಿಬಿಟ್ರು. ಆಮೇಲೆ ಮಣಿಮೇಗಲೆ ಯಾಳಿನ ಜೊತೆ ಸೇರಿ ತನ್ನ ಸಂಗೀತವನ್ನು ಹಾಡಿದಳು. ಅಪ್ಪರು, ಸಂಬಂಧರರು, ಸುಂದರರನ್ನು ದೈವಿಕವಾದ ಪಾಸರೋಗಳನ್ನು ಹೇಳಿದರು. ಸ್ವಲ್ಪ ಹೊತ್ತ ಆದಮೇಲೆ ಯುವರಾಜರು, ಮಣಿಮೇಗಲೆ, ನಿನ್ನ ಗಾನ ಅದ್ಭುತವಾಗಿದೆ, ಆದರೆ ಎಲ್ಲ ಭಕ್ತಿಮಯವಾದ ಹಾಡುಗಳಾಗೇ ಬಾಡಿ ಬರ್ತಾ ಇದೆಯಾ. ಅಷ್ಟಾಗಿಯೇ ಭಕ್ತಿನಲ್ಲಿ ನಾನು ಆದವನಲ್ಲ. ಕೆಲವು ಶಿವಭಕ್ತಿ ಎಲ್ಲ ಮಧುರಾಂಧಕನಿಗೆ ಹಕ್ಕು ಮಾಡಿಬಿಟ್ಟೆ. ಏನಾದರೂ ಪ್ರೀತಿಯ ಹಾಡು ಹೇಳು ಅಂತ ಹೇಳಿದರು. ಮಣಿಮೇಗಲಿನ ಅಂದವಾದ ಕೆನ್ನೆಗಳಲ್ಲೂ ನಾಚಿಕೆಯಿಂದ ಕೆಂಪಾಯಿತು. ಅವಳು ಯೋಚನೆ ತೋರಿಸಿದಳು. ಹೆಣ್ಣೆ, ಯಾಕೆ ಯೋಚನೆ ಮಾಡ್ತೀಯಾ? ನೀನು ಇಲ್ಲಿ ಪ್ರೀತಿಯ ಹಾಡು ಆಡಿದರೆ ನನ್ನನ್ನು ಉದ್ದೇಶಿಸಿ ಆಡಿದೀಯಾ ಅಂತ ನಾನು ಅಂದ್ಕೊಳ್ಳಲ್ಲ. ನನ್ನ ಸ್ನೇಹಿತನ ಆ ಥರ ಅಂದ್ಕೊಳ್ಳಲ್ಲ. ಆದ್ದರಿಂದ ಯೋಚನೆ ಮಾಡಿದೆ, ಹಾಡು ಅಂತ ಹೇಳಿದರು ಕರಿಗಾಲರು. ಆಗ ಯಾರಾದರೂ ಅಂದ್ಕೊಂಡ್ರೆ ಮಣಿಮೇಗಲೆ ಅದಕ್ಕೆ ವಿಚಾರವೂ ಪಡಲ್ಲ ಅಂತ ಹೇಳಿದ್ರು ನಂದಿನಿ. ನೀವು ಹೋಗಿ ಅಕ್ಕ, 2 ಪುರುಷರುಗಳು ಇರುವ ಕಡೆ ಈ ಥರ ಪರಿಹಾಸ ಮಾಡ್ಬೋದಾ ಕೇಳಿದರು ಮಣಿಮೇಗಲೆ. ಇವರು ಪುರುಷರುಗಳು ಅಂತ ಹೇಳಿ ನೀನು ಅಂದ್ಕೊಳ್ಳೋದೇ ತಪ್ಪು. ಒಂದು ಸೆತ್ತ ಹುಲಿಯನ್ನು ತಲೆಯನ್ನು ಕೂಡ ಕೊಂಡು ಬರದೇ ಇರೋಕ್ಕಾಗಿದ್ರು ಗಂಡು ಮಕ್ಕಳು ಅಂತ ಹೇಳೋಕ್ಕಾಗುತ್ತಾ? ಮುಂದಿನ ಕಾಲದಲ್ಲಿ ತಮಿಳುನಾಡಿನಲ್ಲಿ ವೀರಪುರುಷರುಗಳು ಉಸಿರಿಂದ ಹುಲಿಯನ್ನು ಹಿಡ್ಕೊಂಬಂದು ಅದನ್ನು ಬಾಯನ್ನು ಕಿತ್ತು ಹಲ್ಲುಗಳನ್ನು ಕಿತ್ಕೊಂಬಂದು ತಮ್ಮ ಹೆಂಡತಿಗಳಿಗೆ ಆಭರಣವಾಗಿ ಹಾಕ್ತಾರಂತೆ. ಹೋದರೆ ಹೋಗಲಿ, ನೀನು ಹಾಡು. ಆವತ್ತಿಗೆ ನನ್ನ ಹತ್ರ ಹಾಡಿ ತೋರಿಸಿದಿಲ್ಲ, ಅಂದವಾದ ಹಾಡನ್ನು ಹಾಡು ಅಂತ ಹೇಳಿದ್ರು ನಂದಿನಿ. ಮಣಿಮೇಗಲೆ ಯಾಳನ್ನು ನುಡಿಸ್ಕೊಂಡು ಬಿಂದೆ ಬರುವ ಗೀತವನ್ನು ಹಾಡಿದ್ಲು. ಅದೇನೋ ಇಷ್ಟೊತ್ತು ಹಾಡಿದ್ದಕ್ಕಿಂತನೂ ಈ ಹಾಡಲ್ಲಿ ಅವಳ ವಾಯ್ಸು ತುಂಬ ಸ್ವೀಟಾಗಿ ಅಮೃತವನ್ನು ಹಾರಿಸಿಕೊಂಡು ಬಂದಿತ್ತು. ಈ ಥರ ಅವಳು ಮೇಲೆ ಎಷ್ಟೊಂದೋ ಸೆಟ್ಟೆಲ್ಲ ಮಾಡಿ ಶ್ರುತಿಗಳನ್ನು ಹಾಕಿ ಹಾಡ್ತಾ ಬಂದಳು. ಅವರು ಆ ಥರ ಗಾನ ಪ್ರಭಾಗದಲ್ಲಿ ಎಲ್ಲರೂ ಮುಳುಗಿ ಹೋಗಿದ್ದರು. ಎಷ್ಟೋ ಕಾರಣಗಳಿಂದ ಮನಸ್ಸನ್ನು ಕಬ್ಬಣದಿಂದ ಕಠಿಣವಾಗಿ ಮಾಡಿಕೊಂಡಿದ್ದ ನಂದಿನಿಯ ಕಣ್ಣುಗಳಿಂದ ಕಣ್ಣೀರು ತುಂಬಿತ್ತು. ಆದಿತ್ಯ ಕರಿಗಾಲರು ಈ ಲೋಕವನ್ನೇ ಹಾಗೆ ಮರೆತು ಬಿಟ್ಟರು. ವಂದಿತೇವನು ಆವಾಗ ಶಾಕಾಗಿ ಎದ್ದು ಕೊಂಡವನು ಹಾಗೆ ಮಣಿಮೇಗಲೆಯನ್ನು ನೋಡ್ದ. ಆವಾಗ ಎಲ್ಲ ಅವನು ತನ್ನನ್ನೇ ನೋಡಿಕೊಂಡಿದ್ದನ್ನು ಕಂಡು ಆ ವೀರನ ಮನಸ್ಸು ಇನ್ನೊಂದು ಶಾಕ್ ಆಯಿತು. ಅಯ್ಯೋ, ಈ ಹೆಣ್ಣಿಗೆ ನಾವು ಏನು ತಪ್ಪನ್ನು ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಅವನ ಮನಸ್ಸು ಗೊಂದಲ ಆಯಿತು. ಗಾನ ಪ್ರವಾಗದಿಂದನೂ ಪ್ರವಾಗದಿಂದನೂ ಮುಳುಗಿದ್ದವರು ಬರ್ತಾ ಗಾಳಿ ಕಡಿಮೆ ಹಾಕ್ಕೊಂಡು ಬಂದಿದ್ದನ್ನು ನೋಡಲಿಲ್ಲ. ಏರಿನ ಮೊದಲು ಚಿಕ್ಕ ಅಲೆಗಳೆಲ್ಲ ಹಾರಿ ಬಿದ್ದಿದ್ದನ್ನು ಬರ್ತಾ ಅವೆಲ್ಲ ದೊಡ್ಡದಾಗಿ ಬಂದಿದ್ದನ್ನು ಗಮನಿಸಲಿಲ್ಲ. ಗಾಳಿ ತುಂಬ ದೊಡ್ಡ ಬಿರುಗಾಳಿಯಾಗಿ ಮಾರಿ ಕಾಡು ಮರ ಒಂದನ್ನು ಹಾಗೇ ಕಿತ್ಕೊಂಡು ಬಂದು ತಳ್ಳಿದಾಗಲೇ 4 ಜನನು ಎಚ್ಚರ ಮಾಡಿಕೊಂಡು ಸುತ್ತಮುತ್ತ ನೋಡಿದ್ರು. ತುಂಬ ದೊಡ್ಡದಾದ ಬಿರುಗಾಳಿ ಒಡೆಯುವುದನ್ನು, ಏರಿ ಗೊಂದಲ ಆಗಿ ಹೋಗುವುದನ್ನು, ಓ ಅಂತ ಶಬ್ದದಿಂದ ಎದ್ದು ಬೀಳುವುದನ್ನು ನೋಡಿದರು. ದಿಢೀರಂತ ನಂದಿನಿ, ಅಯ್ಯೋ ಹಡಗೆಲ್ಲಿ ಅಂತ ಕೂಗಿದ್ಲು. ಕಟ್ಟಿ ಹಾಕಿದ್ದ ಜಾಗದಲ್ಲಿ ಹಡಗನ್ನು ಕಾಣಲಿಲ್ಲ. ಸುತ್ತ ನೋಡಿದಾಗ ತುಂಬ ದೂರದಲ್ಲಿ ಹಡಗು ಅಲೆಗಳಿಂದ
ಒದ್ದುಕೊಂಡು ಜರುಗಿ ಹೋಗ್ತಾ ಇತ್ತು. ಅಯ್ಯೋ ಇವಾಗ ಏನು ಮಾಡೋದು ಅಂತ ನಂದಿನಿ ಕೂಗಿದ್ಲು. ನಿಮ್ಮಿಬ್ರಿಗೂ ಕುದುರೆ ಹತ್ತಕ್ಕೆ ಗೊದ್ದಿದ್ರೆ ಹತ್ತಿ ಹೋಗ್ಬಿಡಿ, ನಾವು ಸಮಾಳಿಸ್ಕೊಳ್ತೀವಿ ಅಂತ ಅಂದ ಬಂದಿದ್ದೇವೆ. ಈ ಬಿರುಗಾಳಿನಲ್ಲಿ ಕಾಡು ಮರಗಳೆಲ್ಲ ಕಿತ್ತು ಬಿದ್ದಿದೆಯಲ್ಲ, ನಮ್ಮನ್ನು ಸಾಯಕ್ಕೆ ಹೇಳ್ತೀರಾ, ದಾರಿ ತೋರಿಸ್ತೀರಾ ಅಂತ ಹೇಳಿದ್ರು ನಂದಿನಿ. ಅದೆಲ್ಲ ಬೇಡ, ಈ ಬಿರುಗಾಳಿನ ಬೇಗ ತಣಿಯೋ ತನಕ ಇಲ್ಲೇ ಇದ್ದು ಬಿಡ್ತೋಣ. ಅಲ್ಲಿ ಹೋಗಿ ಏನು ಮಾಡ್ತೀವಿ, ಅಡುಗೆಗೆ ಬೇಕಾದ್ರೆ ಸಾಮಾನುಗಳಿದೆ, ಹಾಡುವುದಕ್ಕೆ ಮಣಿಮೆಗಳೇ ಇದ್ದಾಳೆ, ಎಷ್ಟೊಂದು ಸಂತೋಷವಾಗ ಸಮೀಪದಲ್ಲಿ ನಾನು ಇದ್ದಿಲ್ಲ ಅಂತಂದರು ಕರಿಗಾಲರು. ಯುವರಾಜ, ಅದು ಸರಿಯಲ್ಲ, ಸಂಬೋರಿಯರನ್ನ ಕದನ ಮಾರನ್ನು ಏನು ಅನ್ಕೋತಾರೆ ಅಂತ ಅಂದ ಮಂಜುಳರಾಣಿ. ಇವರೇ ಹುಲಿಯನ್ನು ಹುಡುಕಿಕೊಂಡು ಹೋದಾಗ ಹಡಗನ್ನು ಕಿತ್ತು ಬಿಟ್ಟಿದ್ದಾರೆ ಅನಿಸುತ್ತೆ ಅಂತಂದ್ರು ನಂದಿನಿ. ಅಕ್ಕ ಯಾಕೆ ಸುಮ್ಮನೆ ಅಪವಾದ ಹೇಳ್ತೀರಾ, ಇವ್ರು ಬಂದಾಗ ಹಡಗು ಕರೆ ಕೊನೆಯಲ್ಲೇ ಇತ್ತು, ಯಾರೂ ವಿಚಾರ ಪಡಬೇಡಿ. ನನ್ನ ತಂದೆ ಈ ಬಿರುಗಾಳಿನ ನೋಡಿ ತಕ್ಷಣ ನಮಗೆ ದೊಡ್ಡ ಹಡಗುಗಳನ್ನು ಕಳಿಸ್ಬಿಡ್ತಾರೆ ಅಂತ ಅಂದರು ಮಣಿಮೇಗಲೆ. ಅವಳು ಹೇರಿದ್ದ ಹಾಗೇನೆ ಸ್ವಲ್ಪ ಹೊತ್ತಿಗೆಲ್ಲ ನಿಜವಾಯಿತು. ಹತ್ತತ್ರ ಕಪ್ಪಲು ಅಂತ ಹೇಳೋ ಥರ ಒಂದು ದೊಡ್ಡ ಹಡಗುಗಳು ಐಲ್ಯಾಂಡನ್ನು ನೋಡಿ ಬಂತು. ಅದರಲ್ಲಿ ಮೂರು ಒಂದಿನಲ್ಲಿ ದೊಡ್ಡ ಸಂಬೋರಿಯರೇ ಇದ್ದರು. 4 ಜನ ಭದ್ರವಾಗಿರುವುದನ್ನು ಕಂಡು ಸಂತೋಷ ಕೊಂಡರು. ಅವ್ರುಗಳನ್ನ ಹತ್ತಿಸ್ಕೊಂಡು ಅಲೆಗಡಲಲ್ಲೂ ಹುಕ್ಕಿ ಕೊಂದಳಿಸ್ತಾ ಇದ್ದ ಏರಿಯನ್ನು 2 ಹಡಗುಗಳು ತಿರುಗಿ ಹೋಯಿತು. ಸಂಬೋರಿಯರನ್ನ ಬಿಟ್ಟರೆ ಮಿಕ್ಕಿದ 4 ಮನಸ್ಸಿನಲ್ಲಿ ತುಂಬ ಜೋರಾದ ಬಿರುಗಾಳಿ ಬೀಸಿ ಗೊಂದಲ ಆಗ್ತಾ ಇತ್ತು. ಇಷ್ಟರಲ್ಲಿ 4ನೇ ಪಾರ್ಟು ಮುಗೀತು.